ನನ್ನ ಹೆಸರು ಡಾಕ್ಟರ್ ಭರತ್ ಕುಮಾರ್ ಅಂತ ಹೇಳಿ. ನಾನು ಪ್ರಸ್ತುತ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದಲ್ಲಿ ತೋಟಗಾರಿಕೆ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಸೊ ಇವತ್ತು ಈ ಕೃಷಿ ಮೇಳದಲ್ಲಿ ನಮ್ಮ ಸಂಸ್ಥೆಯ ವತಿಯಿಂದ ರೈತರಿಗೆ ಪ್ರಾತ್ಯಕ್ಷಿಕ ತಾಕನ್ನು ಮಾಡ್ತಾ ಇದೀವಿ. ಅಂದ್ರೆ ವಿವಿಧ ತರಕಾರಿಗಳು ಮತ್ತೆ ಹೂಗಳದ ಒಂದು ತಾಕ್ ಮಾಡಿದೀವಿ. ಒಂದು 40 ಬಗೆಯ ತರಕಾರಿ, ಒಂದು 10 ಬಗೆಯ ಹೂಗಳನ್ನ ಇಲ್ಲಿ ರೈತರಿಗೆ ತೋರಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡಿದೀವಿ. ಇದರಲ್ಲಿ ದೇಸಿ ತಳಿಗಳಾದಂತ ಸೋರೆಕಾಯಿ, ಹೀರೆಕಾಯಿ, ಪಡವಲಕಾಯಿ, ತುಪ್ಪದ ಹೀರೆಕಾಯಿ ಇರ್ಬೋದು, ವಿದೇಶಿ ತರಕಾರಿಗಳಾದಂತ ಜುಕಿನಿ ಇರ್ಬೋದು, ಲೆಟ್ಯೂಸ್, ಸ್ಪ್ರೌಟಿಂಗ್ ಬ್ರೊಕೊಲಿ, ಕೇಲ್, ಅದ್ರ ಜೊತೆಗೆ ಸೊಪ್ಪಿನ ತರಕಾರಿಗಳಿರ್ಬೋದು, ಹೂವಿನ ಬೆಳೆಗಳು, ಇವೆಲ್ಲನೂ ಕೂಡ ಒಂದು 20-25 ಗುಂಟೆಯಲ್ಲಿ ಪ್ರಾತ್ಯಕ್ಷಿಕೆ ಮೂಲಕ, ಅಂದ್ರೆ ರೈತರು ಜಾಸ್ತಿ ಜಾಗ ಆದ್ರೂ ಕೂಡ ನೋಡಕ್ ಇಂಟ್ರೆಸ್ಟ್ ಪಡಲ್ಲ ಅಂತ ಹೇಳಿ ಇಷ್ಟರಲ್ಲೇನೆ ಸಣ್ಣ ಸಣ್ಣ ಮೈಕ್ರೋ ಪ್ಲಾಟ್ ಆಗಿ ಮಾಡ್ಕೊಂಡು ನಾವು ರೈತರಿಗೆ ಮಾಹಿತಿ ಕೊಡ್ಬೇಕಂತ ಹೇಳಿ ಈ ಪ್ರಯತ್ನ ಮಾಡ್ತಾ ಇದ್ದೀವಿ. ಶಿವಮೊಗ್ಗ ಯೂನಿವರ್ಸಿಟಿಯಿಂದ ನಾವು ಮಾಡ್ತಾ ಇರೋ ಕೃಷಿ ಮೇಳದಲ್ಲಿ ಇದು ವೆಜಿಟೇಬಲ್ ಅಂಡ್ ಫ್ಲವರ್ ಬ್ಲಾಕ್. ಇಲ್ಲೇನಾಗಿದೆ ಅಂತ ಹೇಳಿದ್ರೆ, ನಾವು ಇರೋ ಒಂದು 20-25 ಗುಂಟೆ ಜಾಗದಲ್ಲಿ ಸುಮಾರು 40 ತರ ತರಕಾರಿ ಮತ್ತೆ 10 ತರ ಫ್ಲವರ್ಸ್ ನ ಡೆಮೋ ಮಾಡಿದೀವಿ ರೈತರು ನೋಡಕ್ಕೋಸ್ಕರ. ಅದ್ರಲ್ಲಿ ಕೆಲವೊಂದು ವಿಶೇಷ ಏನಂತ ಹೇಳಿದ್ರೆ, ಈಗ ನೀವು ನೋಡ್ತಾ ಇರಬಹುದು ನೇರಳೆ ಬಣ್ಣದ ಬೀನ್ಸ್ ಇದೆ. ಮಾಮೂಲಿ ನಾವು ಪಲಾವ್ ಬೀನ್ಸ್ ಏನ್ ಯೂಸ್ ಮಾಡ್ತೀವಿ ಅದೇ ರೀತಿ. ಮತ್ತೆ ಇದು ದೇಸಿ ಬೀಜ, ಮೈಸೂರಿನಲ್ಲಿ ಒಂದು ಸಹಜ ಸಮೃದ್ಧ ಅಂತಿದೆ, ಅವರಿಂದ ಪಡ್ಕೊಂಡಿರೋ ಬೀಜ. ಇದು ರೈತರು ಏನಂದ್ರೆ ಹಣ್ಣು ಆದ್ಮೇಲೆ ಕಾಯಿ ತಳ್ಳಾದ್ಮೇಲೆ ರೈತರ ಬೀಜ ಇಟ್ಕೊಂಡು ಕೂಡ ಉಪಯೋಗಿಸಬಹುದು, ಇದನ್ನ ಏನ್ ತೊಂದರೆ ಇಲ್ಲ. ಇದ್ರಲ್ಲಿ ಏನ ಇದೆ ಅಂತ ಹೇಳಿದ್ರೆ, ಈಗ ನೋಡ್ರಿ, ಇದು IIHR ವೆರೈಟಿ, ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಬೆಂಗಳೂರಲ್ಲಿ ಇದೆ. ಅರ್ಕ ಶರತ್ ಅಂತ ವೆರೈಟಿ, ನಾಟಿ ಬೀನ್ಸ್ ಅಂತ ಹೇಳ್ತೀವಿ. ಇದು ಮಾರ್ಕೆಟ್ ಅಲ್ಲಿ ಓಡ್ತಾ ಇದೆ. ಏನಂತ ಹೇಳಿದ್ರೆ ಇದು ನ್ಯೂಟ್ರಿಷಿಯಸ್, ಬಟ್ ಯಾವ್ದು ನಮಗೆ ಕಲರ್ ಕಾಣಿಸುತ್ತಲ್ಲ, ಈ ನೇರಳೆ ಬಣ್ಣದ ನೇರಳೆ ಹಣ್ಣಾಗಿರ್ಬೋದು, ಇದ್ರಲ್ಲೆಲ್ಲ ಏನಂದ್ರೆ ಆಂಥೋಸೈನಿನ್ ಪಿಗ್ಮೆಂಟೇಶನ್ ಸ್ವಲ್ಪ ಜಾಸ್ತಿ ಇರುತ್ತೆ, ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳಿ, ಮತ್ತೆ ಜನಕ್ಕೆ ಒಂದು ಅಟ್ರಾಕ್ಟಿವ್ ಆಗೂ ಕಾಣಿಸುತ್ತೆ. ಅದರಿಂದಾಗಿ ಇದನ್ನ ತೋರಿಸ್ತು, ಇದಿದೆ. ಮತ್ತೆ ಇದ್ರ ಜೊತೆಗೆ ಈಗ ಕೆಲವೊಂದು ವಿದೇಶಿ ತರಕಾರಿಗಳು ಹೇಳೋದಾದ್ರೆ, ಈಗ ಇದು ಪ್ಯಾಟಿ ಪ್ಯಾನ್ ಅಂತ ನಾನು ಆಗ್ಲೇ ಹೇಳಿದೆ, IIHR ಬೆಂಗಳೂರು ಅಂತ ಹೆಸರುಗಟ್ಟದಲ್ಲಿದೆ. ಅವ್ರು ಅಮೆರಿಕದಿಂದ ಇಂಟ್ರೊಡಕ್ಷನ್ ಮಾಡ್ಕೊಂಡಿರೋ ವೆರೈಟಿ ಬುಷ್ ಸ್ಕ್ವಾಶ್, ವಿದೇಶಿ ಕುಂಬಳ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಇದು ಆನ್ಲೈನ್ ಅಲ್ಲೂ ಕೂಡ ರೈತರು ಪರ್ಚೇಸ್ ಮಾಡ್ಬೋದು. ನನ್ನ ನಂತರ ಅಡ್ರೆಸ್ ಕೂಡ ಹೇಳ್ತೀನಿ. ಇದ್ರಲ್ಲಿ ಏನಂತ ಹೇಳಿದ್ರೆ, ಈ ಎಕ್ಸಾಟಿಕ್ ವೆಜಿಟೇಬಲ್ಸ್ ಅಲ್ಲಿ ಏನಾಗುತ್ತೆ, ಟೇಸ್ಟ್ ಕಮ್ಮಿ, ಅಂದ್ರೆ ನಮ್ಮ ನಾರ್ಮಲ್ ಜನ ತಿನ್ನೋದಕ್ಕೆ ನೋಡಿದ್ರೆ ಟೇಸ್ಟ್ ಕಮ್ಮಿ, ಬಟ್ ಇದ್ರಲ್ಲಿ ಬಹಳ ಜನ ಆದಾಯ ಮಾಡ್ತಾರೆ. ಪ್ಯಾಟಿ ಪ್ಯಾನ್ ಅಂತಲ್ಲ, ಬೇರೆ ತರಕಾರಿ ಇರ್ಬೋದು. ಈಗ ಉದಾಹರಣೆಗೆ ಜುಕಿನಿ ಅಂತ ಹೇಳಿ ಇದು. ಸೊ ನಾರ್ಮಲಿ ಇದು ಕರೆಕ್ಟ್ ಸ್ಟೇಜ್. ಈಗ ನೀವೆಲ್ಲ ಸೂಪರ್ ಮಾರ್ಕೆಟ್ಸ್ ಅಲ್ಲಿ ನೋಡಿದ್ರೆ ಫ್ರಿಡ್ಜ್ ಅಲ್ಲಿ ಇಟ್ಟಿರ್ತಾರೆ. ಈಗ ಇಲ್ಲೇ ನಮ್ಮ ಶಿವಮೊಗ್ಗದಲ್ಲಿ ನೀವು ಸ್ಪಾರ್ ಮಾರ್ಕೆಟ್ ಅಲ್ಲಿ ನೋಡಿದ್ರೆ ಅಥವಾ ರಿಲಯನ್ಸ್ ಇದ್ರಲ್ಲಿ ನೋಡಿದ್ರೆ 189 ರೂಪಾಯಿ ರೇಟ್ ಇದೆ ಇದು ಜುಕಿನಿ. ಇದನ್ನ ಬೆಳೆಯೋದು ಸೇಮ್ ನಮ್ಮ ಕುಂಬಳಕಾಯಿ ಯಾವ ರೀತಿ ಬೆಳಿತೀವಿ ಅದೇ ರೀತಿ. ಸೌತೆಕಾಯಿ ಅಷ್ಟು ಕಷ್ಟ ಇಲ್ಲ, ಸುಮಾರು 35-40 ದಿವಸಕ್ಕೆ ನಿಮ್ಗೆ ಇಳುವರಿ ಶುರು ಆಗ್ತದೆ. ಒಂದೊಂದು ಕಾಯಿ ಅಂದ್ರೆ ಇದ್ರ ಮೇಲೆ ನಾವು ಸೌತೆಕಾಯಿ ಯಾವ ರೀತಿ ಎಳೆದಿದ್ದಾಗ ತಿಂತೀವಿ ಆ ರೀತಿ ಬಿಟ್ರೆ ದಪ್ಪ ಆಗ್ತಾ ಹೋಗ್ತಾ ಇರುತ್ತೆ ಅದು. ನಿಮ್ಗೆ ಶುರು ಆಗೋದು 35-40 ದಿವಸಕ್ಕೆ ಶುರು ಆಗುತ್ತೆ. ನಾವು ಗೊಬ್ಬರ ಹಾಕೊಂಡು ಮೇಂಟೈನ್ ಮಾಡ್ತಾರೆ, ನೀವು 60-70 ದಿವಸದವರೆಗೂ ಮೇಂಟೈನ್ ಮಾಡ್ಬೋದು. ಈಗ ನಮ್ಮಲ್ಲಿ ಏನ್ ಬೆಳೆ ಇದೆ, ಇದಾಗ್ಲೇ ನಾವು ನಾಟಿ ಮಾಡಿ 50 ದಿವಸ ಆಗಿದೆ. 50 ದಿವಸ ಅಂದ್ರೆ ನಾವು ಅಲ್ಲೇ 4 ಕಟಾವ್ ಮಾಡಿದ್ದೀವಿ. ಬಟ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಮಾರ್ಕೆಟ್. ಈಗ ಉದಾಹರಣೆಗೆ ಬೆಂಗಳೂರು ಅಕ್ಕಪಕ್ಕ ಹೊಸಕೋಟೆಯಲ್ಲೆಲ್ಲ ಹೆಚ್ಚಾಗಿ ಬೆಳೀತಾ ಇದಾರೆ. ಏನಂತ ಹೇಳಿದ್ರೆ, ಈ ಸ್ಟಾರ್ ಹೋಟೆಲ್ಸ್ ಗಳಿದಾವೆ, ಸಲಾಡ್ ಆಗಿ ಉಪಯೋಗಿಸ್ತಾರೆ ಹೆಚ್ಚಾಗಿ, ಮತ್ತೆ ವಿದೇಶಿ ಖಾದ್ಯಗಳಲ್ಲಿ ಕೂಡ ಉಪಯೋಗಿಸ್ತಾರೆ. ಈಗ ಉದಾಹರಣೆಗೆ ಇದನ್ನ ತಿಂದ್ರೆ ಯಾವ ರೀತಿ ಅಂತ ಇರುತ್ತೆ, ಸೌತೆಕಾಯಿ ರೀತಿನೇ ಅನ್ಸುತ್ತೆ, ಬಟ್ ನಮ್ ಸೌತೆಕಾಯಿ ಟೇಸ್ಟ್ ಅನ್ಸುತ್ತೆ ಜಾಸ್ತಿ. ಇದು ಒಂದು ಸೋರೆಕಾಯಿನ ಪಡವಲಕಾಯಿನ ಮುರ್ಕೊಂಡು ತಿಂದ್ರೆ ಯಾವ ರೀತಿ ಅಂತ, ಬಟ್ ಏನಂದ್ರೆ ಹೆಲ್ತ್ ಬೆನಿಫಿಟ್ಸ್, ಸಣ್ಣ ಆಗಕ್ಕೆ ಅಂತ ಬಳಸ್ತಾರೆ. ಸೊ ಬೇರೆ ಬೇರೆ ರೀಸನ್ಗೆ ಈಗ ನಿಮ್ಗೆಲ್ಲ ಗೊತ್ತಿದೆ. ಮತ್ತೆ ಅದ್ರ ಜೊತೆಗೆ ನಮ್ಮಲ್ಲೇ ರೈತರು ಬೆಳೆಯೋಂತವ್ರು ಇದಾರೆ, ಈಗ ಬೆಂಡೆ ಬೆಳೆಯೋರು ಇದಾರೆ. ಇವ್ರಿಗೆಲ್ಲ ಏನಂತ ಹೇಳಿದೀವಿ ಅಂತ ಹೇಳಿದ್ರೆ, ಇದು ಸ್ವಲ್ಪ ದೊಡ್ಡದಾಗಿದೆ. ನಾರ್ಮಲ್ ಆಗಿ ಹತ್ತಿರ ಜಾಗದಲ್ಲಿ ಹಾಕಿದಾಗ ಕಮ್ಮಿ ಇರುತ್ತೆ. ಕ್ರಾಪ್ ಕೂಡ ತೋರಿಸ್ತೀನಿ ನಿಮ್ಗೆ. ಅರ್ಕ ನಿಖಿತ ಅಂತ ಹೈಬ್ರಿಡ್ ಇದು, IIHR ಬೆಂಗಳೂರಿಂದ ರಿಲೀಸ್ ಆಗಿರೋದು. ಏನಾಗುತ್ತೆ, ಈಗ ಸೆಂಟ್ರಲ್ ಗವರ್ಮೆಂಟ್ ಇನ್ಸ್ಟಿಟ್ಯೂಟ್, ಅದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಅಂತ ಬೆಂಗಳೂರಲ್ಲಿ ಇರೋದ್ರಿಂದ ಅವ್ರು ಬಹಳಷ್ಟು ರಿಲೀಸ್ ಮಾಡುವಂತ ತಳಿಗಳು ನಮ್ಮ ಪ್ರದೇಶಕ್ಕೆ ಸೂಕ್ತವಾಗಿ ಹೊಂದ್ಕೋತವೆ. ಅದರಿಂದಾಗಿ ಇದನ್ನ ತೋರಿಸಿದಾಗ ಏನನ್ಸುತ್ತೆ, ಈಗ ನೀವೇ ನೋಡಿರ್ಬೋದು, ಹಿಂದೆ ನೀವು ಬಂದಾಗ ಒಬ್ರು ರೈತರು ಕೇಳ್ತಿದ್ರು ಎಲ್ಲಿ ಸಿಗುತ್ತೆ ಅಂತ ಹೇಳಿ. ಈಗ ನಾವು ಮೈನ್ ಉದ್ದೇಶ ನಮ್ದು ರೈತರಿಗೆ ಏನು ಉಪಯೋಗ ಆಗುತ್ತೆ ಅದನ್ನ ಹೇಳೋದು. ಸೊ ಈಗ ನಾವು ಆನ್ಲೈನ್ ಅಲ್ಲೇ ಬುಕ್ ಮಾಡೋದು, ಈಗ ಯಾವ ರೀತಿ ಫ್ಲಿಪ್ಕಾರ್ಟ್, ಅಮೆಝಾನ್ ಅಲ್ಲಿ ಮಾಡ್ತಾರೆ, IIHR ಅವರು ಕೂಡ ಆನ್ಲೈನ್ ಅಲ್ಲಿ ಅವಕಾಶ ಕೊಟ್ಟಿದ್ದಾರೆ, ಸೀಡ್ ಪೋರ್ಟಲ್ ಅಂತ. ಈವನ್ ವಾಟ್ಸ್ಆಪ್ ಅಲ್ಲಿ ನೀವು ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡ್ತಾರೆ. ಮತ್ತೆ ಹೊರಗಡೆ ಒಂದು ಬೀಜಕ್ಕೆ 10 ರೂಪಾಯಿ ಇದ್ರೆ ಅವ್ರು ಬರೀ 7 ರೂಪಾಯಲ್ಲಿ ಮಾರಾಟ ಮಾಡ್ತಾರೆ. ಇದ್ದದ್ರಲ್ಲೇ ಕಮ್ಮಿ ರೇಟ್ ಅಲ್ಲಿ ಕ್ವಾಲಿಟಿ ಚೆನ್ನಾಗಿದೆ. ಈಗ ನಾವು ಕ್ರಾಪ್ ಡೆಮೋ ಮಾಡಿರೋದ್ರಿಂದ ರೈತರು ನೋಡಿ ಅದು ನನಗೆ ಬೇಕಂತ ಹೇಳಿದ್ರೆ ನಾವು ಅದು ಕೂಡ ನಮ್ಮ ಸ್ಟೂಡೆಂಟ್ಸ್ ಇದ್ದಾರೆ ಮತ್ತೆ ವಾಲಂಟಿಯರ್ಸ್ ಇದ್ದಾರೆ, ಅವ್ರ ಮೂಲಕ ಮಾಹಿತಿ ಕೊಡಿಸ್ತಾ ಇದೀವಿ. ಈ ಬೆಂಡೆಕಾಯಿ ಬೆಳೆಯೋದ್ರಿಂದ ಏನು ಉಪಯೋಗ ಆಗುತ್ತೆ? ಇದು ಉಪಯೋಗ ಅಂತಲ್ಲ ಸರ್, ರೈತರು ಈಗ ಮಾರ್ಕೆಟ್ ಬೆಳೀತಾ ಇರೋದೇ ಆಕ್ಚುಲಿ ಈ ಬೆಂಡೆಕಾಯಿ. ಏನಂತ ಹೇಳಿದ್ರೆ, ಈಗ ಉದಾಹರಣೆಗೆ ಹೊರಗಡೆ ಬೀಜದ ರೇಟ್ ಜಾಸ್ತಿ ಇದ್ರೂ ಕೂಡ ಇದ್ರಲ್ಲಿ ಕಮ್ಮಿ ಇರುತ್ತೆ. ಮತ್ತೆ ಅವರು ಕೂಡ ಬಹಳಷ್ಟು ರೋಗ ನಿರೋಧಕ ಶಕ್ತಿ ಇರುವಂತದ್ದು, ಒಳ್ಳೆ ಇಳುವರಿ ಇರುವಂತದ್ನೇ ರಿಸರ್ಚ್ ಮಾಡಿ ರಿಲೀಸ್ ಮಾಡ್ತಾ ಇದ್ದಾರೆ. ಅದರಿಂದಾಗಿ ಈಗ ಉದಾಹರಣೆಗೆ ಟೊಮೆಟೊ ಬೀಜ ತಗೊಳ್ಳಿ, ಅರ್ಕ ರಕ್ಷಕ್, ಅರ್ಕ ಸಾಮ್ರಾಟ್, ಅರ್ಕ ಅಬೇದ್ ಅಂತ ಹೈಬ್ರಿಡ್ ಗಳನ್ನ ರಿಲೀಸ್ ಮಾಡಿದ್ದಾರೆ ಬೆಂಗಳೂರಲ್ಲಿ. ಅದೇನಾಗಿದೆ, ಈಗ 10 ಗ್ರಾಮ್ ಬೀಜ, 20 ಗ್ರಾಮ್ ಬೀಜ ಆದ್ರೆ ಸಾಕು ಒಂದ್ ಎಕರೆಗೆ. ಈಗ ಅದೇ 10 ಗ್ರಾಮ್ ಬೀಜ ಅವ್ರು ಮಾರೋದು ಬರೀ 300 ರೂಪಾಯಿ. ಹೊರಗಡೆ ಮಾರ್ಕೆಟ್ ಅಲ್ಲಿ 800 ರೂಪಾಯಿ, 1000 ರೂಪಾಯಿ ಇದೆ ಬೀಜ. ಇವತ್ತೆಲ್ಲ ಸಸಿ ತಗೋತಾ ಇದ್ದಾರೆ ರೈತರು, ಹಂಗಾಗಿ ರೇಟ್ ಗೊತ್ತಿಲ್ವೇನೋ, ಬಟ್ ಅಲ್ಲಿ ಕ್ವಾಲಿಟಿನೂ ಚೆನ್ನಾಗಿರುತ್ತೆ, ಬೆಲೆ ಕೂಡ ಕಮ್ಮಿ ಇರುತ್ತೆ ಬೀಜದ್ದು. ಅದರಿಂದಾಗಿ ಆದಷ್ಟು ನಾವೇನಂದ್ರೆ, ಈ ಸರ್ಕಾರದಲ್ಲಿ ಒಳ್ಳೆ ಪ್ರಾಡಕ್ಟ್ ಬಂದ್ರು ಕೂಡ ಜನದಲ್ಲಿ ಒಂದು ಉದ್ದೇಶ ಏನಿರುತ್ತೆ, ಗವರ್ಮೆಂಟ್ ಅಂತ ಹೇಳಿದ್ರೆ ಏನೋ ರೀಚ್ ಆಗಲ್ವೇನೋ ಅನ್ನೋದೊಂದು
ತಪ್ಪು ಸಂದೇಶ ಹೋಗಿರುತ್ತೆ. ಅದರಿಂದಾಗಿ ಕೆಲವೊಂದು ತರಕಾರಿಗಳನ್ನ ನಾವು ಹಾಕಿದಾಗ ಯಾವುದೇ ರೈತರು ಕೂಡ ಅದನ್ನ ನೋಡಿ ಒಪ್ತಾರೆ ಹೊರತು ನಾವು ಹೇಳೋದನ್ನ ನಂಬಲ್ಲ. ಅದರಿಂದಾಗಿ ಕ್ರಾಪ್ ಡೆಮೋ ಮಾಡಿದಾಗ ಅವ್ರು ನೋಡ್ಲಿ ಅನ್ನೋ ಕಾರಣಕ್ಕೆ ಕೆಲವೊಂದಷ್ಟು ಇದಾಗ್ಬೋದು. ಸೊ ಅದು ಎಲ್ಲೋ ಇದೆಯಲ್ಲ ಸರ್, ಅದು ಈಗ ಒಂದು ಎಕರೆಯಲ್ಲಿ ಹಾಕಿದ್ರೆ ಒಂದು ಎಷ್ಟು ಆದಾಯ ಅಂತ ಮಾಡಕ್ ಸಾಧ್ಯ? ಸರ್ ಜುಕಿನಿ ಈಗೆಲ್ಲ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಜುಕಿನಿ ಅಂತ ಹೇಳ್ತೀವಿ, ಹಳದಿ ಜುಕಿನಿ, ಹಸಿರು ಜುಕಿನಿ. ಏನಂತ ಹೇಳಿದ್ರೆ ಈಗ ನಾವು ಇಲ್ಲಿ ರೇಟ್ ಅಂತ ಹೇಳೋದಕ್ಕಿಂತ ಮಾರಾಟದ ರೇಟ್ ನಾನು ಆಗ್ಲೇ ಹೇಳಿದೆ 180 ರೂಪಾಯಿ ಇದೆ ಅಂತ ಹೇಳಿ. ರೈತರಿಗೆ ಈಗ ಬೆಂಗಳೂರು ಭಾಗದಲ್ಲಿ ಅವ್ರ ಮನೆ ಹತ್ರನೇ ಬಂದು 60-70 ರೂಪಾಯಿ ತಗೊಂಡೋಗ್ತಾರೆ ಹಾರ್ವೆಸ್ಟ್ ಮಾಡಿದ್ರೆ. ಇಲ್ಲಿ ನಾವು ಶಿವಮೊಗ್ಗದಲ್ಲಿ ಕೆಲವು ರೈತರು ಕೇಳ್ಬೋದು ಇಲ್ಲಿ ಮಾಡೋದು ಉದ್ದೇಶ ಇದೆಯಾ ಏನಂತ. ಅಂದ್ರೆ ಇಲ್ಲಿ ಮಾರ್ಕೆಟ್ ಕ್ರಿಯೇಟ್ ಆದ್ರೆ ಖಂಡಿತ ಮಾಡ್ಬೋದು, ಅಥವಾ ಕಾಂಟ್ರಾಕ್ಟ್ ಫಾರ್ಮಿಂಗ್ ನಾವು ಬೆಳೆದ್ ಕೊಡ್ತೀವಿ ತಗೋತೀವಿ ಅನ್ನೋದಾದ್ರೆ ಖಂಡಿತ ಬೆಳಿಬೋದು. ಈಗ ನೀವು ಇನ್ನೊಂದು ನೋಡಿರ್ಬೋದು, ಗರ್ಕಿನ್ ಅಂತ ಬರುತ್ತೆ. ಗರ್ಕಿನ್ ವಿನೆಗರ್ ಅಲ್ಲಿ ಹಾಕಿ ಕ್ಯಾನಿಂಗ್ ಅಂತ ಮಾಡ್ತಾರೆ. ಬಟ್ ನಾವೇನ್ ರೈತರಿಗೆ ಸಜೆಸ್ಟ್ ಮಾಡ್ತೀವಿ ಅಂದ್ರೆ ನಮ್ಮಿಂದ ರಾಂಗ್ ಮೆಸೇಜ್ ಪಾಸ್ ಆಗಬಾರ್ದು. ಇದನ್ನ ಬೆಳೆದ್ರೆ ನೀವು ಆದಾಯ ಆಗುತ್ತೆ ಅಂತಲ್ಲ, ಮಾರ್ಕೆಟ್ ನೋಡ್ಕೊಂಡು ನಮ್ಗೆ ಯಾವ್ದು ಆಯ್ಕೆಗೆ ಸುಲಭ ಆಗಿರುತ್ತೆ ಅದನ್ನ ಬೆಳೆಯೋದು ಬಹಳ ಉತ್ತಮ. ಈಗ ಇದು 40 ರೂಪಾಯಿ 50 ರೂಪಾಯಿಗೆ ಹೋದ್ರೆ ತುಂಬಾ ಖರ್ಚೇನಿಲ್ಲ. ನಾನು ತೋರಿಸ್ತೀನಿ, ಈಗ 45 ದಿವಸ 50 ದಿವಸ ಆಗಿದೆ ಹಾಕಿದ ಬೆಳೆ, ತುಂಬಾ ಕಷ್ಟ ಏನಿಲ್ಲ. ನಮ್ಮ ರೈತರು ಏನು ಟೊಮ್ಯಾಟೊ ಮೆಣಸಿನಕಾಯಿ ಬೆಳಿತಾರೆ ಅದಕ್ಕಿಂತ ಕಮ್ಮಿ ಖರ್ಚಿನಲ್ಲೇ ಆರಾಮಾಗಿ ಬೆಳಿಬಹುದು. ಮತ್ತೆ ನೀವು ಏನ್ ನೋಡಿದಿರಿ ಇದೆಲ್ಲ ಓಪನ್ ಫೀಲ್ಡ್ ಅಲ್ಲೇ ಬೆಳೆದಿರೋದು. ಮೊದಲೆಲ್ಲ ನಮ್ಮ ತೋಟ ಏನಿತ್ತು ಎಕ್ಸಾಟಿಕ್ ವಿದೇಶಿ ತರಕಾರಿಗಳು ಅಂತ ಹೇಳಿದ್ರೆ ನಾವು ಪಾಲಿ ಹೌಸ್ ಅಲ್ಲೇ ಬೆಳಿಬೇಕು, ಶೇಡ್ ನೆಟ್ ಅಲ್ಲೇ ಬೆಳಿ, ಹಂಗೇನಿಲ್ಲ. ಈಗ ನೀವೇ ಶಿವಮೊಗ್ಗ ಬಿಸಿಲು ನೋಡಿದಿರಿ, ಈಗಾಗಲೇ 15 ದಿವಸದಿಂದ ಮಳೆನೂ ಅಷ್ಟೇ ಒಯ್ದಿದೆ. ಆದ್ರೂ ಕೂಡ ನಮ್ಮ ಬೆಳೆ ಮಳೆ ಇದ್ದಾಗ ಹೌದು ಒಂದು ಇಂಪಾರ್ಟೆಂಟ್, ನೀರ್ ಬಸ್ತೋಗಂಗ್ ಮೇಂಟೈನ್ ಮಾಡ್ಬೇಕು, ಅದೊಂದು ಬಹಳ ಇಂಪಾರ್ಟೆಂಟ್. ಈಗ ನೀವೇನೇ ಕ್ರಾಪ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದು ಕೂಡ. ಅದೇ ರೀತಿ ಕೆಲವೊಂದು ಈಗ ಪ್ರೈವೇಟ್ ತಳಿಗಳು ಕೂಡ ಇದೆ ನಮ್ಮಲ್ಲಿ. ಕೆಲವೊಂದು ತರಕಾರಿಗಳು ರೈತರು ಹೆಚ್ಚಾಗಿ ಬೆಳೀತಾರೆ, ಹೀರೆ ಇರ್ಬೋದು, ಹಾಗ್ಲ ಇರ್ಬೋದು, ಇದನ್ನು ಕೂಡ ಕೆಲವೊಂದು ಡೆಮೋ ಮಾಡಿದೀವಿ. ಇದ್ರ ಜೊತೆಗೆ ಬಹಳಷ್ಟು ಸರಿ ಈಗ ನಮ್ಮ ಯೂನಿವರ್ಸಿಟಿಯಲ್ಲಿ ಇನ್ನೊಂದು ಉದ್ದೇಶ ಏನಿದೆ ಅಂದ್ರೆ ನಮ್ಮ ವೈಸ್ ಚಾನ್ಸಲರ್ ಆಗ್ಬೋದು ಅಥವಾ ಹೆಡ್ ಆಗ್ಬೋದು, ಅವರೆಲ್ಲ ಏನಂದ್ರೆ ಬಹಳಷ್ಟು ಜನ ಇವಾಗ ತೊಂಡೆಕಾಯಿ, ಪಡವಲಕಾಯಿ, ತುಪ್ಪದ ಹೀರೆಕಾಯಿ ಇದನ್ನು ಬಹಳ ಜನ ಮರಿತಾ ಇದಾರೆ. ಸೊ ನಮ್ದೇನಿತ್ತು ಅಂತ ಹೇಳಿದ್ರೆ ಆ ತರಕಾರಿಗಳನ್ನು ತೋರಿಸ್ಬೇಕು ಅನ್ನೋದು. ಈ ತೊಂಡೆಕಾಯಿ ಕೂಡ ನಮ್ಮ ಬ್ರಹ್ಮಾವರ ಕೇಂದ್ರದಲ್ಲಿ ಒಂದು 7 ತಳಿನ ಕಲೆಕ್ಟ್ ಮಾಡಿದ್ರು ಲೋಕಲ್, ಅದನ್ನು ಕೂಡ ಹಾಕಿದೀವಿ ರೈತರು ನೋಡ್ಲಿಕ್ಕೋಸ್ಕರ. ಮತ್ತೆ ಇದ್ರ ಜೊತೆಗೆ ನಮ್ಮ ವಿದ್ಯಾರ್ಥಿಗಳು ಏನಿದ್ದಾರೆ ಕೃಷಿ ತೋಟಗಾರಿಕೆ ವಿದ್ಯಾರ್ಥಿಗಳು, ಅವರು ಕೂಡ ಎಲ್ಲಾ ತರಕಾರಿಗಳನ್ನು ನೋಡ್ಬೋದು ಅನ್ನೋದು ಮುಖ್ಯ ಉದ್ದೇಶ ನಮ್ದು. ಸೊ ಈಗ ನೀವು ಫೀಲ್ಡ್ ಮತ್ತೆ ಅದ್ರ ಜೊತೆಗೆ ಒಂದು 10 ತರ ಫ್ಲವರ್ಸ್, ಈಗ ಏನಂತ ಹೇಳಿದ್ರೆ ಬಹಳಷ್ಟು ಜನ ವಿಸಿಟ್ ಮಾಡ್ತಾ ಇರೋರು ಫೋಟೋ ಹೊಡ್ಕೊಳಕ್ ಆಗ್ಬೋದು, ಒಂದು ಎಸ್ಥೆಟಿಕ್ ಪರ್ಪಸ್ಗೆ ನೋಡಕ್ಕೆ ಸುಂದರವಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ. ಸೊ ಅದನ್ನು ಕೂಡ ಒಂದು ಡೆಮೋ ಮಾಡಿದೀವಿ. ಈಗ ಬಹಳ ಜನ ಬಂದವರಿಗೆ ಸ್ವಲ್ಪ ಪಾಟ್ಸ್ ಕೂಡ ನಾವು ಮಾರಾಟ ಮಾಡ್ತಾ ಇದೀವಿ. 50 ರೂಪಾಯಿ ಹೂ ಬಿಡೋ ಅಂತ ಕೆಲವೊಂದು ಗಿಡಗಳನ್ನು ಕೂಡ ನಾವು ಮಾರಾಟ ಮಾಡ್ತಾ ಇದ್ದೀವಿ. ಮುಖ್ಯ ಉದ್ದೇಶ ಲಾಭ ಅಲ್ಲ, ರೈತರಿಗೆ ಟೆಕ್ನಾಲಜಿ ತಲುಪಲಿ ಅನ್ನೋದಷ್ಟೇ. ಅದರಿಂದಾಗಿ ಸೊ ಈ ಕ್ರಾಪ್ಗಳನ್ನೆಲ್ಲ ನಾವು ಡೆಮೋ ಮಾಡೋದು ಮುಖ್ಯ ಉದ್ದೇಶ ಅದಿದೆ. ಸೊ ನಾನು ಈಗಾಗಲೇ ಹೇಳ್ದಂಗೆ ಒಂದು 40 ತರ ತರಕಾರಿ, 10 ತರ ಹೂವಿನ ಬೆಳೆಗಳನ್ನ ನಾವು ಇಲ್ಲಿ ಡೆಮೋ ಮಾಡ್ತಾ ಇದೀವಿ ಒಂದು 20-25 ಗುಂಟೆಯಲ್ಲಿ. ನಾವು ಜಾಸ್ತಿ ಪ್ರದೇಶದಲ್ಲಿ ಮಾಡಿದ್ರೆ ನೋಡೋರ್ಗು ಇಂಟ್ರೆಸ್ಟ್ ಅನ್ಸಲ್ಲ. ಒಂದ್ ಸಣ್ಣ ಪ್ರದೇಶದಲ್ಲಿ ಅರ್ಧ ಗಂಟೆಗೆ ಒಬ್ರು ರೈತರು ತಿರ್ಕೊಂಬಂದ್ರೆ ಒಂದಷ್ಟು ತರಕಾರಿ ಕಾಣಿಸ್ಬೇಕು ಅನ್ನೋದು ಉದ್ದೇಶ. ಐಡಿಯಾನು ಅಲ್ವಾ, ಈಗ ಯಾರಾದ್ರೂ ಫಾರ್ಮರ್ಸ್ ಮಾಡಿದ್ರೆ ಖಂಡಿತ, ಕಡಿಮೆ ಖಂಡಿತ. ಜಾಗ ಇದ್ರೆ ಇಷ್ಟೊಂದು ಮಾಡ್ಬೋದಲ್ಲ ಅಂತ. ಖಂಡಿತ ಸರ್. ಈಗ ಏನಾಗುತ್ತೆ, ಈ ಕಿಚನ್ ಗಾರ್ಡನ್ ಅಂತ ಹೇಳ್ತೀವಿ. ಈಗ ಉದಾಹರಣೆಗೆ 30-40 ಸೈಟ್ ಇರುತ್ತೆ, ಪಕ್ಕದಲ್ಲಿ 30-40 ಸೈಟ್ ಇರೋರು ಖಂಡಿತವಾಗಿ ಈಗ ನಾವು 3 ಹಾಕೋದ್ ಬೇಕಾಗಿಲ್ಲ. ನಾವು ಸ್ಟಾಗರ್ಡ್ ಸೋಯಿಂಗ್ ಅಂತ ಹೇಳ್ತೀವಿ. ಈಗ ನನಗೆ ಒಂದು ದಿನಕ್ಕೆ ಕೊತ್ತಂಬರಿ ಸೊಪ್ಪು ಒಂದ್ ಕಂತೆ ಸಾಕಂತ ಹೇಳಿದ್ರೆ ನಾನು ಒಂದೇ ದಿನ ಬಿತ್ತನೆ ಮಾಡಿದ್ರೆ ಮಾರಾಟ ಮಾಡ್ಬೋದು, ಇಲ್ಲ ಹಂತವಾಗಿ ವಾರ ಬಿಟ್ಟು ಮಾಡಿದ್ರೆ ಮನೆ ಉಪಯೋಗಕ್ಕಾಗತ್ತೆ. ಸೊ ಆ ರೀತಿಯಾಗಿ ನಾವು ತರಕಾರಿಗಳನ್ನ ಖಂಡಿತವಾಗಿ ಬೆಳ್ಕೋಬಹುದು. ನೀವ್ ಹೇಳ್ದಂಗೆ ಇದೊಂದು ಮಾಡೆಲ್ ಕೂಡ ಆಗ್ಬೋದು ಅವ್ರಿಗೆ. ಎಲ್ಲಾ ತರಕಾರಿಗಳನ್ನ 4 ಗಿಡ ಹಾಕೊಂಡ್ರೆ ಮನೆ ಉಪಯೋಗಕ್ಕಾಗಿ ಸ್ನೇಹಿತರು ಕೊಡೋದಿರ್ಬೋದು, ಅಥವಾ ನೆಕ್ಸ್ಟ್ ಉದ್ದೇಶ ಮಾರಾಟಕ್ಕೆ ಆಗ್ಬೋದು. ಯಾಕಂದ್ರೆ ಇವತ್ತು ಹೆವಿ ಮೆಟಲ್ ಅಂತ ಹೇಳ್ತೀವಿ, ಕೆಲವೊಂದು ಕೊಚ್ಚೆ ನೀರಲ್ಲಿ ಬೆಳೆದಂತ ಸೊಪ್ಪು ತರಕಾರಿಗಳಲ್ಲಿ ಹೆವಿ ಮೆಟಲ್ ಕಂಡು ಬರ್ತಾ ಇದೆ, ಲೆಡ್ ಇರ್ಬೋದು ಇಂಥದಷ್ಟು. ಎಸ್ಪೆಷಲಿ ಹಳ್ಳಿಗಳಲ್ಲಿ ಪರವಾಗಿಲ್ಲ, ನಗರ ಪ್ರದೇಶದ ವಾಸಿಗಳಿಗೆ ಏನಾಗಿದೆ ಅದ್ರ ಬಗ್ಗೆ ಕೇರ್ ಜಾಸ್ತಿ ಆಗಿದೆ. ಅದರಿಂದಾಗಿ ಏನ್ ಮಾಡ್ತಾರೆ, ಪಾಟ್ ಅಲ್ಲೇನೆ ಒಂದೊಂದು ಮೆಣಸಿನಕಾಯಿ ಸಸಿ, ಟೊಮೆಟೊ ಸಸಿ ಹಾಕೊಂಡು ಬೆಳೆಯುವಂತ ಇದು ಬಂದಿದೆ. ಈಗ ಅದ್ರ ಜೊತೆಗೆ ಮೇನ್ ಪ್ರಾಬ್ಲಮ್ ಏನಂದ್ರೆ ಸಿಟಿಯಲ್ಲಿ ಅದೊಂದಿದೆ, ಯಾವ್ದೋ ಮಣ್ಣೆ ಸಿಗೋದ್ ಕಷ್ಟ ಫಸ್ಟ್ ಆಫ್ ಆಲ್, ಬೇರೆದಿರ್ಲಿ. ಈಗ ಸಾಯಿಲೆಸ್ ಕಲ್ಚರ್ ಕೂಡ ಬಂದಿದೆ. ಸಾಯಿಲೆಸ್ ಕಲ್ಚರ್ ಅಲ್ಲಿ ನೀವು ಅದಕ್ಕೇನೆ ನ್ಯೂಟ್ರಿಯೆಂಟ್ಸ್ ಹಾಕೊಂಡು ನೀವು ಅದನ್ನು ಕೂಡ ಬೆಳಿಬಹುದು. ಸೊ ತಾವು ಹೇಳ್ದಂಗೆ ಒಂದು 60-40 ಸೈಟ್, 30-40 ಸೈಟ್ ಇದ್ರು ಕೂಡ ಇದರಲ್ಲಿ ಏನ್ ಎಲ್ಲಾನು ಉಪಯೋಗಿಸಲ್ಲ ಎಲ್ಲಾ ಮನೆಗಳಲ್ಲ, ಅವ್ರಿಗೆ ಬೇಕಾದಂತಾನೆ ಖಂಡಿತವಾಗಿ ಮಾಡ್ಬೋದು. ನೀವ್ ಹೇಳ್ದಂಗೆ ಅದು ಒಂದು ಮಾಡೆಲ್ ಆಗ್ಬೋದು. ಓವರ್ ಹೆಡ್ ಟ್ಯಾಂಕ್ ಇಂದ ನೀರ್ ಹಾಕೊಂಡು ಮೇಂಟೈನ್ ಮಾಡ್ಬೋದು ಅವ್ರು. ಈ ಬೆಳೆ ಹೆಸರು ಜುಕಿನಿ ಅಂತ ಇಲ್ಲಿ ನೋಡ್ತಾ ಇರ್ಬೋದು. ಸಾಮಾನ್ಯವಾಗಿ ನೀವು ನೋಡಿದ್ರೆ ನಮ್ಮ ಸೌತೆಕಾಯಿ ಯಾವ ರೀತಿ ಕಾಣಿಸುತ್ತೆ ನಿಮ್ಗೆ ಆ ರೀತಿ ಕಾಣಿಸುತ್ತೆ ಇದು ಬೆಳೆ. ಇದು ಎಕ್ಸಾಟಿಕ್ ವೆಜಿಟೇಬಲ್, ವಿದೇಶಿ ತರಕಾರಿ ಅಂತ ಹೇಳ್ತೀವಿ ಇದನ್ನ. ಡಿಫ್ರೆಂಟ್ ಸ್ಟೇಜ್. ಈಗ ನಮ್ಮ ಸೌತೆಕಾಯಿ ಯಾವ ರೀತಿ ಇದು ಮಾಡ್ತೀವಿ ನೋಡಿ, ಇದು ಬಿಡ್ತಾ ಹೋದ್ರೆ ಈಗ ಫಾರ್ ಎಕ್ಸಾಂಪಲ್ 100 ಗ್ರಾಮ್ ಇದೆ ಅಂತ ಹೇಳಿದ್ರೆ ನೀವು ಬಿಟ್ರೆ 2 kg ಆಗುತ್ತೆ. ಇದು ದಿನ ಬೆಳೀತಾ ಹೋಗುತ್ತೆ. ಈ ಜುಕಿನಿ ಏನಂತ ಹೇಳಿದ್ರೆ ಈಗ ವಿದೇಶಿಗಳಲ್ಲಿ ನೀವು ಸಾಮಾನ್ಯ ನೋಡಿರ್ಬೋದು, ನಮ್ಮ ದೇಶದಲ್ಲಿ ನಾವೆಲ್ಲ ಬೇಯಿಸಿದ ತರಕಾರಿ ಹೆಚ್ಚಿಗೆ ತಿಂದ್ರೆ ಫಾರಿನರ್ಸ್ ವಿದೇಶಿಗಳು ಏನ್ ಮಾಡ್ತಾರೆ, ನ್ಯಾಚುರಲ್ ಆಗಿ ಹಂಗೆ ತಿಂತಾ ಇರ್ತಾರೆ. ಕಾರಣ ಏನಂತ ಹೇಳಿದ್ರೆ ಅದ್ರ ಅರಿವು ಏನಂತ ಹೇಳಿದ್ರೆ ನಾವು ಅತಿ ಬೇಯಿಸಿದಷ್ಟು ಕೆಲವೊಂದು ಪೋಷಕಾಂಶಗಳಿಂದ ಹರಿದೊರಟೋಗುತ್ತೆ. ಸೊ ಏನ್ ಮಾಡ್ತಾರೆ, ಇದನ್ನ ಸಲಾಡ್ ಆಗಿ ಉಪಯೋಗಿಸ್ತಾರೆ, ಕೆಲವೊಂದು ವಿದೇಶಿ ಖಾದ್ಯಗಳಲ್ಲಿ ಉಪಯೋಗಿಸ್ತಾರೆ. ಈಗೇನಾಗಿದೆ, ಈ ಬರ್ಗರ್ ಮತ್ತೆ ಈ ಸ್ಟಾರ್ ಹೋಟೆಲ್ ಟ್ರೆಂಡ್ ಬಂದ್ಮೇಲೆ ಈ ಸಲಾಡ್ಗೆ ಜುಕಿನಿನ ಉಪಯೋಗಿಸ್ತಾರೆ. ಹೆಲ್ತ್ ಬೆನಿಫಿಟ್ಸ್ ಕೆಲವೊಂದು ಬಹಳಷ್ಟು ಹೇಳ್ತಾರೆ, ಸಣ್ಣ ಆಗಕ್ಕೆ ಉಪಯೋಗಿಸ್ತಾರೆ, ವಿಟಮಿನ್ ಹೆಚ್ಚಾಗಿದೆ ಅಂತ ಹೇಳ್ತಾರೆ. ಬಟ್ ಇದೆಲ್ಲ ಏನಾಗಿದೆ ಅಂತ ಹೇಳಿದ್ರೆ ಈಗ ಈವನ್ ನಮ್ಮ ಶಿವಮೊಗ್ಗ ಮಾರ್ಕೆಟ್ ಅಲ್ಲೇ ನೀವು ಸೂಪರ್ ಮಾರ್ಕೆಟ್ಸ್ ಅಲ್ಲಿ ನೋಡಿದ್ರೆ ಫ್ರಿಡ್ಜ್ ಸೆಕ್ಷನ್ ಅಲ್ಲಿ ಇಟ್ಟಿರ್ತಾರೆ, ಕೋಲ್ಡ್ ಸ್ಟ್ರಕ್ಚರ್ ಇದರಲ್ಲಿ 150-200 ರೂಪಾಯಿ ಇರುತ್ತೆ ಮಿನಿಮಮ್. ಬಟ್ ಇದು ಬೆಳೆಯಕ್ಕೆ ತುಂಬಾ ಕಷ್ಟಪಡ್ಬೇಕಿಲ್ಲ. ನಮ್ ಕುಂಬಳಕಾಯಿ ಯಾವ ರೀತಿ ಬೆಳಿತೀವಿ ಅದೇ ರೀತಿ ಬರುತ್ತೆ. ಈಗ ನೀವು ನೋಡ್ತಾ ಇರೋ ಬೆಳೆ 50ನೇ ದಿನದ ಅಷ್ಟೇ. ಇದು ಸಸಿ ತಂದ್ ನೆಟ್ ಮೇಲೆ 50 ದಿನ ಆಗಿರೋದು, ನೀವು 35-40 ದಿನಕ್ಕೆ ಶುರು ಆಗುತ್ತೆ.
35-40 ದಿನಕ್ಕೆ ಶುರು ಆದ್ರೆ ನೀವು ಸಾಧ್ಯ ಆದಷ್ಟು ಮಲ್ಚಿಂಗ್ ಕವರ್ ಹಾಕೋದ್ರೆ ಒಳ್ಳೇದು. ಯಾಕಂದ್ರೆ ನೆಲದ ಮೇಲೆ ಬಾಗೋದ್ರಿಂದ ಏನಾಗುತ್ತೆ ನಿಮ್ಗೆ ಇನ್ಫೆಕ್ಷನ್. ಈಗ ನೀವು ನೋಡಿದ್ರಿ ಶಿವಮೊಗ್ಗದಲ್ಲಿ ಈಗಾಗಲೇ 10 ದಿವಸದಿಂದ ಭಯಂಕರ ಮಳೆ. ಸೊ ನಾವು ರೈಸ್ಡ್ ಬೆಡ್ ಏರು ಮಡಿ ಮಾಡ್ಕೊಂಡು ಅದರಲ್ಲೂ ಮಲ್ಚಿಂಗ್ ಶೀಟ್ ಮೇಲ್ಗಡೆ ಪ್ಲಾಸ್ಟಿಕ್ ಶೀಟ್ ಹಾಕ್ಬಿಟ್ಟು ಬೆಳೆದ್ರೆ ನಿಮ್ಗೆ ಕೊಳೆಯೋ ಅಂಶ ಕಮ್ಮಿ ಆಗುತ್ತೆ. ಸೊ ಇದು ಹಾಕಿದ್ದು ಬೀಜನ ಇದು ಹೆಂಗೆ ಸರ್ ಇದು? ಸರ್ ನೇರವಾಗಿ ಬೀಜನ ನಾಟಿ ಮಾಡ್ತೀವಿ. ಈಗ ಏನಂತ ಹೇಳಿದ್ರೆ ನೀವು ಬೀಜದ ರೇಟ್ಗಳು ಜಾಸ್ತಿ ಇರುತ್ತೆ ಇದಕ್ಕೆ ಕಾಸ್ಟ್. ಸೊ ಹಂಗಾಗಿ ಏನ್ ಮಾಡ್ತಾರೆ ರೈತರು ಸಸಿಗಳೇ ನೇರವಾಗಿ ಸಿಗ್ತದೆ ಅಥವಾ ಸಸಿ ಮಾಡ್ಕೋತಾರೆ ಮಾರ್ಕೆಟ್ ಇಂದ ತಂದು ಸಸಿನೇ ನೇರವಾಗಿ ನಾಟಿ ಮಾಡ್ತಾರೆ. ಈಗ ಉದಾಹರಣೆಗೆ ಇವು ಹೊಸಕೋಟೆ ಭಾಗದಲ್ಲಿ ಬೆಂಗಳೂರಲ್ಲಿ ದೇವನಹಳ್ಳಿ ಅಕ್ಕಪಕ್ಕ ಇರೋದ್ರಿಂದ ಏನ್ ಮಾಡ್ತಾರೆ ಅಲ್ಲಿ ಗುಂಟೆ ಲೆಕ್ಕದಲ್ಲಿ ಎಕರೆ ಲೆಕ್ಕದಲ್ಲಿ ರೈತರು ಬೆಳಿತಾರೆ. ಏನಂತ ಹೇಳಿದ್ರೆ ಒಂದು ಮುಖ್ಯವಾದ ಉದ್ದೇಶ ಅವ್ರದ್ದು ಲೋಕಲ್ ಮಾರ್ಕೆಟ್ ಚೆನ್ನಾಗಿದೆ, ಸ್ಟಾರ್ ಹೋಟೆಲ್ಸ್ ಗಳಿದೆ. ಮತ್ತೆ ಬೇರೆ ಕಡೆ ಈಗ ಮುಂಬೈಗೆ ಹೋಗ್ಬೇಕು ಡೆಲ್ಲಿಗೆ ಹೋಗ್ಬೇಕಂತ ಹೇಳಿದ್ರೆ ಟ್ರಾನ್ಸ್ಪೋರ್ಟೇಷನ್ ಈಸಿ. ಇಲ್ಲಿ ಇದು ರೈತರು ಬಹಳ ಸುಲಭವಾಗಿ ನಮ್ಮಲ್ಲಿ ಬೆಳಿತಾರೆ. ಪ್ರಾಬ್ಲಮ್ ಏನಂದ್ರೆ ಮಾರ್ಕೆಟ್. ಹಂಗಾಗಿ ಮತ್ತೆ ಇಂಥ ವೆಜಿಟೇಬಲ್ಸ್ ನ ಈಗ ಬಹಳ ಜನ ಇಲ್ಲಿ ಬರೋ ರೈತರು ಕೇಳೋದಂಗ ನಾವು ಬೆಳೆದ ಆದಾಯ ಮಾಡ್ಬೋದು, ಖಂಡಿತ ಮಾಡ್ಬೋದು. ಆದ್ರೆ ಕಾಂಟ್ರಾಕ್ಟ್ ಫಾರ್ಮಿಂಗ್ ಮಾಡ್ಬೇಕು. ಯಾರಾದ್ರೂ ಬೆಂಗಳೂರಲ್ಲ ಬೇರೆ ಕಡೆ ನಾನು ತಗೊಂಡು ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿದ್ರೆ ಇಷ್ಟು ರೇಟ್ ಅನ್ನು ಫಿಕ್ಸ್ ಮಾಡ್ಕೊಂಡು ಮಾಡ್ಬೋದು. ಈಗ ಮಿನಿಮಮ್ 40 ರೂಪಾಯಿ 50 ರೂಪಾಯಿಗೆ ಅಲ್ಲಿ ತಗೋತಾ ಇದ್ದಾರೆ. ಸಸಿ ಹಾಕಿದ್ದು ಎಷ್ಟು ದಿವಸಕ್ಕೆ ಕಾಯಿ ಬರುತ್ತೆ? ಸಸಿ ಹಾಕದ್ 35-40 ದಿವಸಕ್ಕೆ ನಿಮ್ಗೆ ಕಾಯಿ ಬರುತ್ತೆ. ಬರೀ 35 ದಿವಸಕ್ಕೆ. ಈಗ ಉದಾಹರಣೆಗೆ ಇದು ನಾವು ನಾಟಿ ಮಾಡಿದ ಹೆಚ್ಚು ಕಮ್ಮಿ ಆಗಸ್ಟ್ 30ನೇ ತಾರೀಕು ಮಾಡಿದೀವಿ. ಸೊ ಹಂಗ್ ನೋಡಿದ್ರೆ ಈಗ 48 ದಿವಸ 49 ದಿವಸ ಚಾಲ್ತಿಯಲ್ಲಿದೆ. ಈಗಾಗಲೇ ನಾವು 3-4 ಹಾರ್ವೆಸ್ಟ್ ಮಾಡಿದೀವಿ. ಮತ್ತೆ ಈಗ ನೋಡ್ತಾ ಇರೋ ಗಿಡ ನೀವು ಇದು ಫುಲ್ ಬ್ಲೂಮ್ ಅಲ್ಲಿ ಇಲ್ಲ. ಏನಕ್ಕೆ ಅಂತ ಹೇಳಿದ್ರೆ ತಾವೇ ಮಳೆ ನೋಡಿದಿರಿ, ಅತಿ ಹೆಚ್ಚು ಮಳೆ ಆಯ್ತು ಆದ್ರೂ ಕೂಡ ಈ ಕಂಡೀಷನ್ ಅಲ್ಲಿ ಇದೆ. ಮತ್ತೆ ನಾವು ಈಗ ಓಪನ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ನಮ್ಗಿಂತ ಹೆಚ್ಚಿನ ಕೇರ್ ರೈತರು ಮಾಡ್ತಾರೆ. ಸರ್ ನಾವು ಗೊಬ್ಬರ ಕೊಟ್ಕೊಂಡೋದ್ರೆ ಬಹಳಷ್ಟು ಗಿಡಗಳದ್ದು ಗುಣ ಏನಂತ ಹೇಳಿದ್ರೆ ನಾವು ಯಾವ ರೀತಿ ಗೊಬ್ಬರ ಕೊಟ್ಟು ಮೇಂಟೈನ್ ಮಾಡ್ಕೊ ಹೋಗ್ತೀವಿ, ಹೂ ಬಿಡಕ್ ಶುರು ಮಾಡ್ತವೆ. ನೋಡಿ ಹೊಸ ಹೂ ಬರ್ತಾ ಇದೆ, ನಾನು ಗೊಬ್ಬರ ಹಾಕೊಂಡು ಮೇಂಟೈನ್ ಮಾಡಿದ್ರೆ ಬಿಡ್ಬೋದು. ಸರ್ 80 ದಿವಸ 90 ದಿವಸದವರೆಗೂ ನೀವು 3 ತಿಂಗಳವರೆಗೂ ಮೇಂಟೈನ್ ಮಾಡ್ಬೋದು, ತೊಂದರೆ ಏನಿಲ್ಲ. ಸರ್ ಒಂದ್ ಗಿಡ ನಿಮ್ ಕಮ್ಮಿ ಅಂದ್ರೂ 30 ಕಾಯಿ ಕೊಡುತ್ತೆ. ಈಗಾಗಲೇ ನಾನು ಕಮ್ಮಿ ಅಂದ್ರೆ ಒಂದೊಂದು ಗಿಡದಲ್ಲಿ ಅಲ್ಲೇ ಒಂದೊಂದು 10 ಕಾಯಿ ಹಾರ್ವೆಸ್ಟ್ ಮಾಡಿದೀವಿ. ಬಟ್ ಪ್ರಾಬ್ಲಮ್ ಏನಂದ್ರೆ ಇಲ್ಲಿ ಈಗ ನಾನು ಫ್ರೀ ಕೊಟ್ಟರು ಕೂಡ ತಿನ್ನಕ್ ಇಷ್ಟಪಡಲ್ಲ, ಯಾಕಂದ್ರೆ ಸೌತೆಕಾಯಿ ಅಷ್ಟು ರುಚಿ ಇರಲ್ಲ ಅಂತ ಉದ್ದೇಶ. ಬಟ್ ಫಾರಿನರ್ಸ್ ರುಚಿ ನೋಡಲ್ಲ, ಅದ್ರದ್ದು ಹೆಲ್ತ್ ಬೆನಿಫಿಟ್ಗೋಸ್ಕರ ಅದನ್ನ ಬಳಸ್ತಾರೆ. ಸ್ಟಾರ್ ಹೋಟೆಲ್ಸ್ ಅಲ್ಲಿ ಈಗ ಇದಕ್ಕೇನೆ ಕಟ್ ಮಾಡಿಟ್ರೆ 50 ರೂಪಾಯಿ 100 ರೂಪಾಯಿ 150 ರೂಪಾಯಿ ಚಾರ್ಜ್ ಮಾಡ್ತಾರೆ. ಪ್ರಾಬ್ಲಮ್ ಏನಂತ ಹೇಳಿದ್ರೆ ನೀವು ಉದಾಹರಣೆಗೆ ಒಂದು 100-150 ಗ್ರಾಮ್ ಜುಕಿನಿ, ಈಗ ಉದಾಹರಣೆಗೆ ಸೌತೆಕಾಯಿ ಎಳೆ ಸೌತೆಕಾಯಿ ಆಗ್ಬೇಕು, ಪೂರ್ತಿ ಬಲದ್ದು ತಗೊಳ್ಳಲ್ಲ. ದೊಡ್ಡದಾಯ್ತು ಅಂತ ಹೇಳಿದ್ರೆ ಈ ಕುಂಬಳ ಜಾತಿ ಗಿಡಗಳಲ್ಲಿ ಗುಣ ಏನಂತ ಹೇಳಿದ್ರೆ ಒಂದೊಂದ್ ದಿನಕ್ಕೂ ಕಾಯಿ ಬೆಳವಣಿಗೆ ಆಗುತ್ತೆ. ಇದು ಅಂತಲ್ಲ, ಹೀರೆ ಆಗ್ಲಿ ಆಗ್ಲಿ ಇವತ್ತು ನಾನು ಬೆಳಗಾತ್ರ ಇದ್ದದ್ದು ನಾಳೆ ಡಬಲ್ ಆಗುತ್ತೆ, ಅದು ಬೆಳವಣಿಗೆ ಬೇಗ ಆಗುತ್ತೆ. ಮತ್ತೆ ಇದ್ರಲ್ಲಿ ಇನ್ನೊಂದು ಸಮಸ್ಯೆ ಏನಿದೆ ಅಂತ ಹೇಳಿದ್ರೆ ಫ್ರೂಟ್ ಫ್ಲೈ ಅಂತ ಹೇಳ್ತೀವಿ, ಹಣ್ಣು ನೊಣ, ಹೂಜಿ ಹೊಡೆಯೋದು ಅಂತ ಹೇಳ್ತಾರೆ ರೈತರು. ಹಂಗಾಗಿ ಅದು ಒಂದು ಸಮಸ್ಯೆ ಇದೆ. ಅದಕ್ಕೂ ಕೂಡ ನಾವು ಟ್ರ್ಯಾಪ್ ಕಟ್ಟಿರ್ತೀವಿ, ಟ್ರ್ಯಾಪ್ ಅಲ್ಲೂ ಕೂಡ ಟ್ರ್ಯಾಪ್ ಆಗುತ್ತೆ. ನೆಕ್ಸ್ಟ್ ತೋರಿಸ್ತಾ ಹೋಗ್ತೀನಿ ನಿಮ್ಗೆ. ಹಸಿರು ಜುಕಿನಿ ಇದೇ ರೀತಿ, ಹಸಿರು ಜುಕಿನಿ ಏನ್ ನೋಡಿದ್ರಿ ಅದೇ ರೀತಿ ಹಳದಿ ಜುಕಿನಿನೂ ಇದೆ. ರಸ ಹೀರ್ಬಿಟ್ಟು ಈ ಕಾಯಿನ ನೀವು ಮುರಿದ್ರೆ ಎಲ್ಲ ಕೊಳೆಯುತ್ತೆ, ಇದು ಹೂಜಿ ಹೊಡೆಯುತ್ತೆ ಅಂತ. ಹೂಜಿ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಬಿದ್ದಿದೆ, ಕಡ್ಜದ ರೀತಿ ಕಾಣಿಸ್ತಾ ಇದೆ ನಿಮ್ಗೆ. ಇದೇನ್ ಮಾಡುತ್ತೆ, ಬಂದು ಹಣ್ಣು ಇನ್ನು ಚೊಟ್ಟಿದ್ದಂಗೆನೆ ಮೊಟ್ಟೆ ಇಟ್ಬಿಟ್ಟು ಹೊರಟೋಗುತ್ತೆ. ಒಳಗಡೆ ಮೊಟ್ಟೆ ಹೊಡೆದು ಅಲ್ಲೇ ನಮ್ಗೆ ಹೂಜಿ ರಸ ಸೋರಕ್ ಶುರು ಆಗುತ್ತೆ. ನಮ್ಗೆ ಯಾವ ಕುಂಬಳ ಜಾತಿಗೆ ಹಾಕಿದ್ರೆ ರೈತರು ಈ ಟ್ರ್ಯಾಪ್ ಹಾಕಿರ್ತಾರೆ, ಫೆರಮೋನ್ ಟ್ರ್ಯಾಪ್ ಅಂತ ಹೇಳ್ತೀವಿ, ಅಥವಾ ಇದು ಅದನ್ನ ಕ್ಯಾಚ್ ಮಾಡುತ್ತೆ. ನೋಡ್ರಿ ಇಲ್ಲಿ ಇದು ಕಟ್ಟಿಗೆ ಏನ್ ಕಟ್ಟಿದೀವಿ, ಇದರಲ್ಲಿ ಒಂದು ಕೆಮಿಕಲ್ ಇರುತ್ತೆ, ಆ ಕೆಮಿಕಲ್ ಸ್ಮೆಲ್ಗೆ ಬಂದು ಬೀಳುತ್ತೆ. ಇದು ಸಾಮಾನ್ಯವಾಗಿ 15 ದಿವಸ 20 ದಿವಸ ಕೆಮಿಕಲ್ ಪವರ್ ಮೇಲೆ. ಅದು ನೀವು ಡಬ್ಬ ಇದನ್ನೇ ಉಪಯೋಗಿಸ್ಬೇಕಂತೇನಿಲ್ಲ, 1 ಲೀಟರ್ ವಾಟರ್ ಬಾಟ್ಲನ್ನ ಕೂಡ ಕಟ್ ಮಾಡಬಹುದು. ಮೇನ್ ಕೆಲಸ ಮಾಡೋದು ಒಳಗಡೆ ಕಟ್ಟಿಗೆ, ಅದ್ರಲ್ಲಿ ಬರೋ ಸ್ಮೆಲ್. ಕೆಲವೊಂದು ಫೆರಮೋನ್ಗಳು ನಮಗ್ ಸ್ಮೆಲ್ ಬರ್ಲಿಲ್ಲ ಅಂತ ಹೇಳಿದ್ರು ಹುಳುಗಳಿಗೆ ಸ್ಮೆಲ್ ಬರುತ್ತೆ, ಬಂದು ಬೀಳ್ತವೆ. ಹಿಂಗ್ ಬಿದ್ದಾಗ ಏನಾಗುತ್ತೆ ನಮ್ಗೆ ಆದಷ್ಟು ಇದ್ರಲ್ಲಿ ಕಂಟ್ರೋಲ್ ಆಗುತ್ತೆ. ಸ್ವಲ್ಪ ಪೆಸ್ಟಿಸೈಡ್ ಕಮ್ಮಿ ಯೂಸ್ ಮಾಡ್ಬೋದು, ಇಲ್ಲಾಂದ್ರೆ ಈ ರೀತಿ ಹೂಜಿ ಹೊಡೆಯೋದು ಸರ್ವೇ ಸಾಮಾನ್ಯ. ಮತ್ತೆ ಇದನ್ನ ಕಟ್ಬೇಕಾದ್ರೆ ಕ್ರಾಪ್ ಲೆವೆಲ್ ಅಲ್ಲೇ ಕಟ್ಬೇಕಂತ ಹೇಳ್ತೀವಿ. ಈಗ ಗಿಡ 1 ಅಡಿ ಬೆಳೀತಾ ಇದೆ ಅಂದ್ರೆ 1.25 ಅಡಿ ಹೈಟ್ ಅಲ್ಲಿ ಕಟ್ಬೇಕು, ಹಾರ್ಕೊಂಬಂದದ್ದು ಅಲ್ಲಿ ಬೀಳುತ್ತೆ ಅಂತ. ಈಗ ಅದೇ ರೀತಿ ನೀವು ಅಲ್ಲಿ ನೋಡಿದ್ರೆ ಹೀರೆಗೆ ಅಥವಾ ಇದಕ್ಕೆ ನಾವು ಆ ಕ್ರಾಪ್ ಲೆವೆಲ್ ಅಲ್ಲಿ 6 ಅಡಿ ಹೈಟ್ ಅಲ್ಲಿ ಕಟ್ಟಿದೀವಿ. ಎಲ್ಲ ಜುಕಿನಿ ಜಸ್ಟ್ ಕಲರ್ ಚೇಂಜ್, ಪ್ರಿಫರೆನ್ಸ್. ಈಗ ಮೂಲಂಗಿಲ್ಲ, ನೀವು ಬಿಳಿ ಮೂಲಂಗಿನೂ ಇದೆ, ಕೆಂಪು ಮೂಲಂಗಿನೂ ಬರುತ್ತೆ. ಕ್ಯಾರೆಟ್ ಅಲ್ಲ, ಕೆಂಪು ಮೂಲಂಗಿ ಅಂತಾನೆ ಬರುತ್ತೆ. ಇದೇ ರೀತಿ ಮಾವಲ್ಲೂ ಆಗುತ್ತೆ ನೋಡಿ. ನಾವು ಮಾವಿನಕಾಯಿ ಕುಯ್ಕೊಂಡ್ ಬರ್ತೀವಿ, ಅಡೆ ಹಾಕ್ತಿವಿ, ಅಡೆ ಹಾಕಿ ಎಲ್ಲ ಚೆನ್ನಾಗೇ ಇರುತ್ತೆ. ಹಣ್ಣಾಗೋ ಟೈಮಲ್ಲಿ ನೋಡಿದ್ರೆ ಅಲ್ಲಲ್ಲೇ ಕೊಳೆಯುತ್ತೆ. ಕಾರಣ ಏನಂದ್ರೆ ಇನ್ನು ಗೋಲಿ ಸೈಜ್ ಅಲ್ಲಿ ಇರೋಂಗೆನೆ ಹುಳ ಬಂದ್ ಮೊಟ್ಟೆ ಇಟ್ಟು ಹೊಟ್ಟೋಗುತ್ತೆ, ಒಳಗಡೆನೆ ಅದು ಮೊಟ್ಟೆ ಹೊಡೆದು ಇದಾಗಿ ಅದು ಹಣ್ಣು ಮಾಡೋ ಟೈಮಲ್ಲಿ ಇದಾಗುತ್ತೆ. ಇದು 1 ಎಕರೆಗೆ ಎಷ್ಟು ಫಸಲು ಬರ್ಬೋದು ಸರ್? ಸಾಮಾನ್ಯ ಒಂದು ಗಿಡಕ್ಕೆ ನಾವು ಹೇಳೋದು 4 kg 5 kg ಅಂತ ಹೇಳ್ತೀವಿ. ಗಿಡಗಳು ಎಷ್ಟು ಬೀಳುತ್ತೆ ಅನ್ನೋದು ಮತ್ತೆ ವ್ಯತ್ಯಾಸ ಆಗುತ್ತೆ. ಈಗ ನಾವು 4 ಅಡಿ ಕೊಟ್ಟಿದ್ದೀವಿ, ರೈತರು 6 ಅಡಿ ಮಾಡ್ತಾರೆ. 6 ಅಡಿ ಮಾಡಿ ಮಲ್ಚಿಂಗ್ ಶೀಟ್ ಹಾಕಿದಾಗ ಏನಾಗುತ್ತೆ, ಆಪರೇಷನ್ ಈಸಿ. ಈಗ ನೋಡಿ ನಾನು ಇಲ್ಲಿ ನಡ್ಕೊಂಡು ಹೋಗ್ತೀನಿ ಅಂದ್ರೆ ಇದು ಆಮೇಲೆ ಬಾಡಿ ಸೆನ್ಸಿಟಿವ್ ಗಿಡ ನೋಡಿ, ಇದು ಮೊನ್ನೆ ಮಳೆ ಬಂದಿರೋದಕ್ಕೆ ಗಿಡ ಇದಾಗುತ್ತೆ, ಸೆನ್ಸಿಟಿವ್ ಇದೆ. ಸೊ ನೀವು ಮಲ್ಚಿಂಗ್ ಮಾಡಿ ಅಗ್ಲ ಜಾಗ ಕೊಟ್ಕೊಂಡ್ರೆ ನೀವು ಓಡಾಟಕ್ಕೆ, ಈಗ ಹಾರ್ವೆಸ್ಟ್ ಮಾಡೋರು ಏನ್ ಮಾಡ್ತಾರೆ, ಗಿಡ ಮುರಿತಾರೆ, ಕಾಯಿ ಇದಾಗುತ್ತೆ. ಹಂಗಾಗಿ ದೂರ ಒಂದು ಗಿಡಕ್ಕೆ ನೀವು 2 kg 3 kg ಯಾವ ರೀತಿ ಮೇಂಟೈನ್ ಮಾಡ್ತೀವಿ ಆ ರೀತಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇದು ಬಂದು ಕೆಜಿ ಲೆಕ್ಕದಲ್ಲಿ ಎಷ್ಟು ರೇಟ್ ಸಿಗ್ತಾ ಇದೆ ಸರ್? ಅದೇ ನಾನ್ ಕೇಳಿದ ಮಟ್ಟಿಗೆ ಈಗ ಬೆಂಗಳೂರು ಭಾಗದಲ್ಲಿ ಅವ್ರು ಮಾರೋದು ಎಷ್ಟಾದ್ರಲ್ಲಿ 150-200 ಆದ್ರೂ ಕೂಡ ರೈತರಿಗೆ ಮಿನಿಮಮ್ 50 ರೂಪಾಯಿ 60 ರೂಪಾಯಿ ರೇಟ್ ಅಲ್ಲಿ ಮಾಡ್ತಾ ಇದ್ದಾರೆ. ಮತ್ತೆ ಇದು ಬೆಳೆಯೋದು ಬಹಳ ಕಷ್ಟ ಏನಿಲ್ಲ. ನೋಡಿ ಆಕ್ಚುಯಲ್ ಸ್ಟೇಜ್ ಯಾವ್ದು ಕರೆಕ್ಟ್ ಅಂದ್ರಲ್ಲ, ನೋಡಿ ಈ ಸ್ಟೇಜ್ ಕರೆಕ್ಟ್. ಆದ್ರೆ ಕೆಲವೊಂದು ಸೂಪರ್ ಮಾರ್ಕೆಟ್ಸ್ ಅಲ್ಲಿ ನೀವು ಇದಕ್ಕಿಂತ ದಪ್ಪದ್ದು ನೋಡಿರ್ತೀರಿ. ಸೊ ಏನಾಗುತ್ತೆ, ಈಗ ಇವತ್ತು ಇದು ನೋಡಿದಿರಲ್ವಾ, ನಾಳೆಗೆ ನಿಮ್ಗೆ ಅದಕ್ಕಿಂತ 1 ಇಂಚ್ ದೊಡ್ಡದಾಗಿರುತ್ತೆ ಇದು ಕಾಯಿ. ಕಟ್ ಮಾಡಿದ್ರೆ ಒಳ್ಳೇದು ಸರ್, ತೂಕ ಕಮ್ಮಿ ಬರುತ್ತೆ ಸರ್. ನೀವ್ ಏನಾಗುತ್ತೆ ಅಂದ್ರೆ ಗಿಡಗಳಲ್ಲಿ ಗುಣ ಏನಂತ ಹೇಳಿದ್ರೆ, ನೀವು ಒಂದು ಕಾಯಿನ ಗಿಡದಲ್ಲೇ ಜಾಸ್ತಿ ಬಲಿಯಕ್ ಬಿಟ್ರಿ ಅಂತ ಹೇಳಿದ್ರೆ ಅದ್ರ ಹೊಸ ಕಾಯಿ ಬಿಡುವಂತ ಕೆಪಾಸಿಟಿ ಕಮ್ಮಿ ಆಗುತ್ತೆ. ಈಗ ಉದಾಹರಣೆಗೆ ಹೆಂಗಸರು ನೋಡಿ ತುಂಬಾ ಹೂನ ಅರಳ್ಸಕ್ ಬಿಡಲ್ಲ, ಸ್ವಲ್ಪ ಅರಳ್ದಾಗೆ ಕಟ್ ಮಾಡ್ತಾರೆ, ಯಾಕಂದ್ರೆ ಹೊಸ ಮಗುಗೆ ಶಕ್ತಿ ಸಿಗುತ್ತೆ. ಈಗ ಒಂದು ನಾನು ಹೀರೆಕಾಯಿ ಆಗ್ಬೋದು ಅಂದ್ರೆ ಈಗ ಬಿಟ್ಟಿದೀವಿ, ಇಲ್ಲೇನಕ್ ಬಿಟ್ಟಿದೀರಿ ಅಂತ ಕೇಳ್ಬೇಡಿ, ರೈತರು ತೋರ್ಸಕ್ಕೆ ಅಂತ ಹೇಳಿ ಬಿಟ್ಟಿದೀವಿ. ನಾನೊಂದು ಕಾಯಿನ ಜಾಸ್ತಿ ಅದು ಬಲಿಯಕ್ಕಾಯ್ತು ಅಂತ ಹೇಳಿದ್ರೆ ಅಪ್ಸಿಷನ್ ಅಂತ ಹೇಳ್ತೀವಿ,
ಸಾಯಕ್ ಬರ್ತಾ ಇರುತ್ತೆ. ಅಬ್ಸಿಸಿಕ್ ಆಸಿಡ್ ಜಾಸ್ತಿ ಆದ್ರೆ ಗಿಡದ ಆಯಸ್ ಕಮ್ಮಿ ಆಗ್ತಾ ಇರುತ್ತೆ. ಸೊ ಎಷ್ಟು ಕಾಯಿ ಮುರಿತೀವೋ ಅಷ್ಟು ಹೊಸ ಹೂ ಬರಕ್ ಸಹಾಯ ಆಗುತ್ತೆ. ಸೊ ಈಗ ಏನಾಗ್ತಾ ಇದೆ, ನಮ್ದು ಹೀರೆಕಾಯಿ ಹಾಗಲಕಾಯಿ ಎಲ್ಲಾ ಕಡೆ ಸಿಗುತ್ತೆ. ಬಟ್ ಈಗ ನಮ್ಮ ಹಳೆ ಕಾಲದಲ್ಲೆಲ್ಲ ತಾತವ್ರು ಯಾರಾದ್ರೂ ಸಂತೆಗೆ ಹೋದ್ರೆ ತರ್ತಿದ್ ಒಂದೇ ಸೋರೆಕಾಯಿ ಒಂದೇ ಪಡ್ಲೆಕಾಯಿ, ರೊಟ್ಟಿಗೆ ಅದೇ ಪಲ್ಯ ಎಲ್ಲ ಅದೇ ಇರ್ತಿತ್ತು. ಬಟ್ ಇವತ್ತು ಏನಾಗ್ತಾ ಇದೆ, ಟ್ರೆಡಿಷನಲ್ ವೆಜಿಟೇಬಲ್ಸ್ ನಮ್ಮ ಏನ್ ತರಕಾರಿಗಳಿದೋ ಅದು ಮರಿತಾ ಇದೆ. ಅದಕ್ಕೋಸ್ಕರ ಇದು ದೇಸಿ ಬೀಜದಿಂದಾನೇ ಮಾಡಿರೋದು. ನೋಡಿ, ಮೊದ್ಲೆಲ್ಲ ನಮ್ಮ ಪಡವಲಕಾಯಿಗಳು ಒಂದೊಂದ್ ಮಾರು ಉದ್ದ ಬರೋವು, ಈಗ ಶಾರ್ಟ್ ಬಂದಿದೆ. ಯಾಕಂದ್ರೆ ಇವಾಗ ಮೊದ್ಲೆಲ್ಲ 10 ಜನ 15 ಜನ ಮನೆಗಿದ್ದು ವರ್ಕೌಟ್ ಆಗ್ತಿತ್ತು. ಇವತ್ತು ಇಬ್ರಿಗೆ ಇದ್ದ ಕಟ್ ಮಾಡೋದೇ ಕಷ್ಟ ಇದೆ ಗಂಡ ಹೆಂಡತಿಗೆ. ಈ ರೀತಿ ಇದಿರ್ಬೋದು. ಮತ್ತೆ ಪ್ರಿಫರೆನ್ಸ್ ವೈಟ್ ಕಲರ್ ಇದೆ. ಸೊ ಈ ಪಡವಲಕಾಯಿ ಏನಂತ ಹೇಳಿದ್ರೆ ಮೊದ್ಲೆಲ್ಲ ನಾನು ಆಗ್ಲೇ ಹೇಳ್ದಂಗೆ ಒಂದೊಂದ್ ಮಾರ್ ಬರ್ತಿತ್ತು. ಬಟ್ ಫ್ಯಾಮಿಲಿ ಈಗೆಲ್ಲ ಮೊದ್ಲೆಲ್ಲ ಕಲ್ಲಂಗಡಿ ಹಣ್ಣು ಮನೆಗಳಿಗೆ ತಂದ್ರೆ 8 ಕೆಜಿ 10 ಕೆಜಿ ಕಲ್ಲಂಗಡಿ ಹಣ್ಣು ತರೋರು. ಇವತ್ತು 8 ಕೆಜಿ 10 ಕೆಜಿ ತಗೊಂಡವ್ರು ನಾವು 3 ದಿನ ಆದ್ರೂ ತಿನ್ನಕ್ಕಾಗಲ್ಲ. ಇವತ್ತೆಲ್ಲ ಏನಂದ್ರೆ ಸ್ಮಾಲ್ ಪ್ಯಾಕೆಟ್ ಇರ್ಬೇಕು. ಬರೀ 2 ಕೆಜಿ ಕಲ್ಲಂಗಡಿ ಇದ್ರೆ ಅದಕ್ಕೆ ಬೆಲೆ ಜಾಸ್ತಿ. ಬಾಳೆಗೊನೆನೂ ಅಷ್ಟೇನೆ, ನಿಮ್ಗೆ 15 ಕೆಜಿ 20 ಕೆಜಿ ಆದ್ರೆ ತಗೊಳಲ್ಲ. ಡಿಸೈನ್ ಕೆರ್ದಿರೋ ಸರ್? ಡಿಸೈನ್ ಅಲ್ಲ, ಇದು ಅದ್ರದ್ದು ಗುಣ. ಇದು ಡಾರ್ಕ್ ಗ್ರೀನ್ ಇದೆ, ಇದು ವೈಟ್ ಕಲರ್. ಈಗ ಏನಾಗುತ್ತೆ ಅಂದ್ರೆ, ಉದಾಹರಣೆಗೆ ಬದ್ದೆ ಎಕ್ಸಾಂಪಲ್ ತಗೊಳ್ಳಿ. ನಾವು ವಾಂಗಿಬಾತ್ ಮಾಡ್ಬೇಕಂದ್ರೆ ಹಸಿರು ಉದ್ದ ಇದೇ ಆಗ್ಬೇಕು, ಮುಳುಗಾಯಿ ಮಾಡ್ಬೇಕಂದ್ರೆ ಕಲರ್ ರೌಂಡೇ ಆಗ್ಬೇಕು. ಸೊ ಆ ರೀತಿ ಪ್ರಿಫರೆನ್ಸ್ ಇರುತ್ತೆ ಒಬ್ಬೊಬ್ರಿಗೊಂದೊಂದು. ನೋಡಿ, ಇದೆಲ್ಲ ಕುಂಬಳದ ಜಾತಿ ಗಿಡಗಳು, ಹೆಣ್ಣು ಗಂಡು ಅಂತ ಸಪರೇಟ್ ಇರ್ತಿದ್ರಲ್ಲ ಯಾವಾಗ್ಲೂ. ಕುಂಬಳದ ಜಾತಿ ಗಿಡಗಳಲ್ಲಿ ಪರಾಗಸ್ಪರ್ಶ ಆಗ್ಬೇಕಂದ್ರೆ ಹುಳುಗಳ ಮಹತ್ವ ಬಹಳ ಇಂಪಾರ್ಟೆಂಟ್. ಗಂಡು ಹೂವಿನಿಂದ ಹೆಣ್ಣು ಹೂವಿಗೆ ಪರಾಗಸ್ಪರ್ಶ ಆದ್ರಷ್ಟೇ ನಮ್ಗೆ ಕಾಯಿ ಕಚ್ಚುತ್ತೆ, ಇಲ್ಲಾಂದ್ರೆ ಕಚ್ಚಲ್ಲ ನಿಮ್ಗೆ. ಫೆನೆಲ್ ಅಂತ ಹೇಳಿ, ಇದು ಕೂಡ ನಾನು ಆಗ್ಲೇ ಹೇಳ್ದಂಗೆ ವಿದೇಶಿ ತರಕಾರಿ. ನೋಡಿ, ಈ ಗೆಡ್ಡೆ ಏನ್ ಊದ್ಕೋತಾ ಇದೆ, ಈ ಭಾಗ ಎಲೆ ದಂಟು ಅಂತ ಹೇಳ್ಬೋದು. ಆ ಭಾಗನ ಸಲಾಡ್ ಆಗಿ ಉಪಯೋಗಿಸ್ತಾರೆ ಇದನ್ನು ಕೂಡ. ಮತ್ತೆ ಈಗ ನಾವು ಒಗ್ಗರಣೆ ಹಾಕ್ಬೇಕಾದ್ರೆ ನಮ್ಮಲ್ಲಿ ಏನ್ ಮಾಡ್ತೀವಿ, ಘಾಟ್ ಮೆಣಸಿನಕಾಯಿ, ಘಾಟ್ ಈರುಳ್ಳಿ ಉಪಯೋಗಿಸ್ತೀವಿ. ಬಟ್ ವಿದೇಶಿಯರಿಗೆ ಅದು ಯಾವಾಗ್ಲೂ ಲೈಟ್, ಸ್ವಲ್ಪ ಘಾಟ್ ಆದ್ರೆ ಬಳಸೋದು ಕೂಡ. ಅಲ್ಲಿ ಊದ್ಕೋತಾ ಇದೆ ನೋಡಿ, ಆ ರೀತಿ. ಅದರಿಂದಾಗಿ ಅದು ಬಳಸೋ ಭಾಗ ಅದೇ ಆಗಿರುತ್ತೆ ನೋಡಿ. ಇಲ್ಲೆಲ್ಲ ಇನ್ನೂ ಚೆನ್ನಾಗಿ ಊದ್ಕೋತಾ ಇದೆ ಇದು. ಸೊ ಅದರಿಂದಾಗಿ ಗೆಡ್ಡೆ ಮತ್ತೆ ಎಲೆ ದಂಟು ಇವೆರಡನ್ನು ಉಪಯೋಗಿಸ್ತೀವಿ. ವಿದೇಶಿ ತರಕಾರಿನೇ ಸರ್, ಸಬ್ಬಾಸ್ಗೆ ರೀತಿನೇ ಎಲೆ ಇರುತ್ತೆ. ಆದ್ರೆ ನಾವು ಸಬ್ಬಾಸ್ಗೆಯಲ್ಲಿ ಬೀಜ ಸೊಪ್ಪು ಮತ್ತೆ ಇದನ್ನ ಉಪಯೋಗಿಸ್ತೀವಿ. ಬಟ್ ಇದ್ರಲ್ಲಿ ನೋಡಿ, ಎಲೆ ದಂಟು ಮತ್ತೆ ಗೆಡ್ಡೆ ಭಾಗ ಊದ್ಕೊಂಡಂಗೆ ನಿಮ್ಗೆ ಏನ್ ಕಾಣಿಸ್ತಾ ಇದೆ ಅದು ಸಲಾಡ್ ಆಗಿ. ಮತ್ತೆ ಗಾರ್ನಿಶಿಂಗ್ ಅಂತ ಹೇಳ್ತಾರೆ, ಒಗ್ಗರಣೆ ರೀತಿ ಲೈಟ್ ಆಗಿ ಫ್ಲೇವರ್ ಬರಕ್ಕೆಲ್ಲ ಉಪಯೋಗಿಸ್ತಾರಲ್ಲ, ಆ ರೀತಿ ಉಪಯೋಗಿಸ್ತಾರೆ. ಮತ್ತೆ ಇದು ಈಗ ನೀವು ಅವಾಗ್ಲೇ ನೋಡಿದ್ರಲ್ಲ, ಈಗ ಯಾವ್ದು ನಮ್ದು ಹೂಕೋಸ್ ಜಾತಿಗೆ ಬರುತ್ತಲ್ಲ, ಕೋಸು ಮತ್ತೆ ಕ್ಯಾಬೇಜ್, ಗೆಡ್ಡೆಕೋಸ್ ಎಲ್ಲ ಬರುತ್ತಲ್ಲ, ಅದೇ ಜಾತಿಗೆ ಸೇರಿದ್ದು ಕೇಲ್ ಅಂತ ಹೇಳ್ತೀವಿ. ಎಲೆ ಒಂಥರ ಮುದ್ರದ ರೋಗ ಅನ್ಕೋ ರೀತಿ ಕಾಣಿಸುತ್ತೆ, ಬಟ್ ಇದು ಕೇಲ್ ಅಂತ ಹೇಳಿ. ಇದನ್ನು ಕೂಡ ಬಹಳಷ್ಟು ಜನ ವಿದೇಶಿಗರು ಏನಕ್ಕೆ ಉಪಯೋಗಿಸ್ತಾರೆ ಅಂದ್ರೆ, ಕೆಲವೊಂದು ಕೆಮಿಕಲ್ಗಳು ಏನಿದೆ ಆಂಟಿ ಕ್ಯಾನ್ಸರಸ್ ಪ್ರಾಪರ್ಟಿ ಇದೆ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಈ ಕೇಲ್ನ ಕೂಡ ಅವ್ರು ಉಪಯೋಗಿಸ್ತಾರೆ. ನಾವು ಮಾಮೂಲಿ ಬೀನ್ಸ್, ಪಲಾವ್ ಬೀನ್ಸ್ ಇದು ಬೇರೆ ಏನು ವ್ಯತ್ಯಾಸ ಇಲ್ಲ. ಆದ್ರೆ ಇದು ದೇಸಿ ಬೀಜ. ನೋಡಿ, ಇದ್ರಲ್ಲಿ ಏನಿರುತ್ತೆ, ಈ ಪರ್ಪಲ್ ಕಲರ್ ಅಥವಾ ನೇರಳೆ ಬಣ್ಣ ಏನ್ ಬರುತ್ತಲ್ಲ, ಯಾವಾಗ್ಲೂ ನೋಡಿ, ಈಗ ಟೊಮೆಟೊದಲ್ಲಿ ಕೆಂಪು ಬಣ್ಣ ಲೈಕೋಪಿನ್ ಅನ್ನೋ ಒಂದು ಕಂಟೆಂಟ್ ಇಂದ ಬರುತ್ತೆ. ಈಗ ನೀವೊಂದು ಕೆಲವೊಂದು ವಿಟಮಿನ್ ಟಾನಿಕ್ ಗಳು ಕೊಡ್ತಾರೆ, ವಿಟಮಿನ್ ಟಾನಿಕ್ ಗಳು ನೀವು ತಿರುಗಿಸ್ ನೋಡಿದ್ರೆ ಲೈಕೋಪಿನ್ ಅಂತ ಇರುತ್ತೆ. ಲೈಕೋಪಿನ್ ಅಂದ್ರೆ ಟೊಮೆಟೊ ಬಣ್ಣ. ಅದು ನಾವೇನ್ ಮಾಡ್ತೇವೆ, ನ್ಯಾಚುರಲ್ ಆಗಿ ಹಂಗೆ ತಿಂದಾಗ ಅದ್ರದ್ದು ಎಫೆಕ್ಟ್ ಜಾಸ್ತಿ ಇರುತ್ತೆ. ನಾವು ಜಾಸ್ತಿ ಬೇಯಿಸಿದಾಗ ಅದು ಗುಣಗಳು ಹೋಗುತ್ತೆ. ಇದು ಕೂಡ ಪರ್ಪಲ್ ಕಲರ್ ಇರೋದು ಆಂಥೋಸೈನಿನ್ ಪಿಗ್ಮೆಂಟೇಶನ್ ಅಂತ ಹೇಳ್ತೀವಿ. ಅದೇನಾಗುತ್ತೆ, ಆಂಟಿ ಆಕ್ಸಿಡೆಂಟ್ ಆಗಿ ಆಕ್ಟ್ ಮಾಡುತ್ತೆ. ಮತ್ತೆ ಈ ಚರ್ಮದ ಇದಕ್ಕಾಗ್ಬೋದು, ಅದಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಈಗೆಲ್ಲ ನಾವೇನ್ ಟಾನಿಕ್ ತರ್ತೀವಿ ಅದರಲ್ಲೆಲ್ಲ ಆಲ್ಮೋಸ್ಟ್ ಈ ಕಂಟೆಂಟ್ ಇರ್ತೀವಿ. ಉದಾಹರಣೆಗೆ ನೀವು ಡೆಂಗ್ಯೂ ಬಂದಾಗ ಪಪ್ಪಾಯ ಲೀವ್ಸ್, ಕ್ಯಾರಿಕಾ ಪಪ್ಪಾಯ ಅಂತ ಬರ್ದಿರ್ತಾರೆ ಲೀವ್ಸ್. ಸೊ ಹಂಗಾಗಿ ಇದು ದೇಸಿ ಬೀಜನೇ. ರೈತರು ಇದು ಹಣ್ಣಾದ್ಮೇಲೆ ಅದ್ರ ಬೀಜ ತಳ್ಳಾದ್ಮೇಲೆ ಅದ್ರ ಬೀಜ ಅವರೇ ಕೂಡ ಉಪಯೋಗಿಸಬಹುದು, ಏನ್ ತೊಂದರೆ ಏನಿಲ್ಲ. ಇದು ದೇಸಿ ಬೀಜದ್ದೇನೆ. ಮಾರ್ಕೆಟಿಂಗ್ ಇದೆಯಾ ಸರ್ ಇದು? ಯಾವ್ದು ಮಾರ್ಕೆಟಿಂಗ್ ಅಂದ್ರೆ ಏನಂದ್ರೆ ಸರ್, ಇವತ್ತು ಸಲಾಡ್ ಅದೇ ರೀತಿ ನೇಚರಲ್ ಆಗಿ ತಿನ್ನೋರು ಜಾಸ್ತಿ ಇದಾರೆ. ನೇರವಾಗಿ ತಿಂದಾಗ ಇದ್ರದ್ದು ಎಫೆಕ್ಟ್ ಜಾಸ್ತಿ. ನೀವು ಬೇಯಿಸಿದ್ರೆ ಏನಾಗುತ್ತೆ, ಕಲರ್ ಡೈಲ್ಯೂಟ್ ಆಗುತ್ತೆ. ಉದಾಹರಣೆಗೆ ನಿಂಬೆ ಹಣ್ಣೆ ತಗೊಳ್ಳಿ, ವಿಟಮಿನ್ ಸಿ ಹೆಚ್ಚಾಗಿರುತ್ತೆ. ಬಟ್ ವಿಟಮಿನ್ ಸಿ ಏನಂತ ಹೇಳಿದ್ರೆ, ನೀವು ಬಿಸಿ ಜಾಸ್ತಿ ಮಾಡಿದಾಗ ಆವಿಯಾಗಿ ಹೋಗುತ್ತೆ, ವೇಸ್ಟ್ ಆಗುತ್ತೆ. ಅದಕ್ಕೆ ನೋಡಿ, ಮನೇಲಿ ಚಿತ್ರಾನ್ನ ಮಾಡ್ಬೇಕಾದ್ರೂ ಈಗ ನಮ್ಮಂತವ್ರಿಗೆ ಯಾರಿಗಾದ್ರೂ ಗೊತ್ತಿಲ್ಲದ ಮಾಡಿದ್ರೆ ಮೊದಲೇ ನಿಂಬೆ ಹಣ್ಣು ಇಡ್ತೀವಿ. ಅವ್ರೇನ್ ಮಾಡ್ತಾರೆ, ಮೊದಲೆಲ್ಲ ಮುಗಿದ ಮೇಲೆ ಸ್ಟವ್ ಆಫ್ ಮಾಡಿ ನಿಂಬೆ ಹಣ್ಣು ಹಿಂಡಿ ಕಲಿಸ್ತಾರೆ. ಕಾರಣ ಏನಂದ್ರೆ, ಹಿಂದೆಯಿಂದ ನಮ್ಮ ಹಿರಿಕರು ಮಾಡ್ಕೊಂಡ್ಬಂದಿರೋ, ನಮಗೆ ರೀಸನ್ ಗೊತ್ತಿಲ್ಲ ಅಷ್ಟೇ. ಸೊ ನ್ಯಾಚುರಲ್ ಆಗಿ ತಿಂದಾಗ ಅದ್ರದ್ದು ಉಪಯೋಗ ಜಾಸ್ತಿ ಇರುತ್ತೆ ಸರ್. ಇದು ಆಕ್ಚುಲಿ ನಾವೇನ್ ಅಸೆಸ್ ಮಾಡಿಲ್ಲ, ಇದು ದೇಸಿ ಬೀಜ ಆಗಿರೋದ್ರಿಂದ ತುಂಬಾ ಕೇರ್ ಮಾಡಿಲ್ಲ ನಾವೇನ್ ಅಷ್ಟೊಂದು ಇದಾಗಿ. ಬಟ್ ಆದ್ರೂ ಕೂಡ ನೀವು ಹೀಲ್ಡ್ ಇಲ್ಲೇ ನೋಡ್ಬೋದು, ನಿಮ್ ಇದ್ರಲ್ಲಿ ಬಳ್ಳಿ ಬೀನ್ಸ್ ರೀತಿನೇ ಬರುತ್ತೆ. ಬಟ್ ಮಾರ್ಕೆಟ್ ಅಂತ ಹೇಳಿದ್ರೆ ಅವ್ರವ್ರ ಇಂಟ್ರೆಸ್ಟ್ ಮೇಲೆ. ಇದು ನೀವು ಕ್ವಿಂಟಾಲ್ ಗಟ್ಲೆ ಬರೋದು ಮಾರ್ಕೆಟ್ ಮಾಡ್ತೀನಿ ಅಂದ್ರೆ ಕಷ್ಟ ಇರ್ಬೋದು, ಯಾಕಂದ್ರೆ ಪಲಾವಲ್ಲಿ ಈ ಬೀನ್ಸ್ ನೋಡಿದ್ರೆ ಮತ್ತೆ ಜನ ಏನಪ್ಪಾ ಅನ್ಬೋದು. ಬಟ್ ಇವತ್ತು ಹೆಲ್ತ್ ಕಾನ್ಶಿಯಸ್ನೆಸ್ ಜಾಸ್ತಿ ಆಗ್ತಾ ಇದೆ. ಈಗ ನಿಮ್ಗೆ ಇದು ಬೆನಿಫಿಟ್ ಇದೆ, 10 ರೂಪಾಯಿ ಜಾಸ್ತಿ ಕೊಡಿ ಅಂದ್ರೆ ಕೊಟ್ಟು ತಗೊಳ್ಳೋರು ಇದಾರೆ ಜನ. ಅದರಿಂದಾಗಿ ಅದ್ರ ಉಪಯೋಗ ಇದೆ. ಮೇನ್ ನಾವು ತೋರಿಸ್ತಾ ಇರೋದು ರೈತರಿಗೆ, ಅವ್ರು ಬೆಳೀತಾ ಇರೋದ ಖಂಡಿತವಾಗಿ ತುಂಬಾ ಚೆನ್ನಾಗಿ ಬೆಳೀತಾರೆ. ಹೊಸದಾಗಿ ನೋಡಿದಾಗ ಅವ್ರಿಗೂ ಒಂದು ಇಂಟ್ರೆಸ್ಟ್ ಅನ್ಸುತ್ತೆ, ಇಲ್ಲಿ ಬಂದಿದ್ಗೆ ವರ್ತ್ ಅನ್ಸುತ್ತೆ. ಸಿಟಿ ಜನ ಇರ್ತಾರೆ, ಇಂಥದ್ದೊಂದ್ 2 ಗಿಡ ಹಾಕೊಂಡ್ರೆ ಮನೆಗೆ ಉಪಯೋಗಿಸ್ಕೋಬಹುದು. ಕೆಂಪು ಕಲರ್ ಕ್ಯಾಬೇಜ್ ಕಾಣಿಸ್ತಾ ಇದೆ, ಹೆಡ್ ಫಾರ್ಮ್ ಆಗ್ತಾ ಇದೆ. ಹೆಡ್ ಅಂತ ಹೇಳ್ತೀವಿ, ಎಲೆಕೋಸ್ ಕಟ್ತಾ ಇದ್ರೆ ಅವಕ್ಕೇನಂದ್ರೆ ಸ್ವಲ್ಪ ಟೈಮ್ ಬೇಕು. ಈಗ ಇದ್ ನೋಡಿ, ಇದು ಹೂಕೋಸ್ ರೀತಿನೇ ಇರುತ್ತೆ, ಬಟ್ ಲೈಟ್ ಗ್ರೀನ್ ಕಲರ್ ಬರುತ್ತೆ. ಪ್ರೋಟೀನ್ ಬ್ರೋಕೊಲಿ ಇದು ಕೂಡ ಆಂಟಿ ಕ್ಯಾನ್ಸರಸ್ ಮತ್ತೆ ಸಲಾಡ್ ಆಗಿ ಉಪಯೋಗಿಸ್ತಾರೆ. ನೀವು ಇಂಗ್ಲಿಷ್ ಮೂವೀಸ್ ಎಲ್ಲ ನೋಡಿದ್ರೆ ಕೋಸ್ ರೀತಿನ ಹಸಿರು ಕಲರ್ ತಗೊಂಡು ತಿಂತಾ ಇರ್ತಾರಲ್ಲ, ಸ್ಪ್ರೌಟಿಂಗ್ ಬ್ರೋಕೊಲಿ. ಸೊ ಇದೇನಂದ್ರೆ ಕರೆಕ್ಟ್ ಆಗಿ ಇನ್ನೂ ಒಂದು 10-15 ದಿವಸ ಆದ್ರೆ ಇದೆಲ್ಲ ಫಾರ್ಮ್ ಆಗುತ್ತೆ ನಿಮ್ಗೆ ನೀಟಾಗಿ. ಇದು ನಾರ್ಮಲ್ ಆಗಿ ಬೆಳಿಬೋದಾ ಸರ್ ಎಲ್ಲ ರೈತರು? ಸರ್, ಈಗ ಇದು ಓಪನ್ ಫೀಲ್ಡ್ ಅಲ್ಲಿ ಬೆಳೆದಿದ್ದೀವಿ. ಸೊ ರೈತರಿಗಿಂತ ಮಿನಿಮಮ್ ಕೆಮಿಕಲ್ ಅಲ್ಲೇ ಮಾಡ್ತಾ ಇದೀವಿ ಸದ್ಯಕ್ಕೆ. ರೈತರು ಮಾಡಿದ್ರೆ ಇದಕ್ಕಿಂತ ಚೆನ್ನಾಗಿ ಮಾಡ್ತಾರೆ ಖಂಡಿತವಾಗಿ, ನಾನೇ ಹೇಳ್ತಾ ಇದೀನಲ್ಲ. ಯಾಕಂದ್ರೆ ರೈತರು ನೀಟಾಗಿ ನೋಡ್ತಾರೆ. ನಮ್ದು ಬೇರೆ ಬೇರೆ ಕೆಲಸ ಬಗ್ಗೆ 50 ಕ್ರಾಪ್ ನೋಡ್ತಾ ಒಂದ್ ಸ್ವಲ್ಪ ಇದಾಗ್ಬೋದು, ಬಟ್ ರೈತರು ತುಂಬಾ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ನಾನು ಹೇಳ್ತಾ ಇರೋದು ಅದೇ ಕಾರಣ ಸರ್.
ಎಕ್ಸಾಟಿಕ್ ವೆಜಿಟೇಬಲ್ ಲಾಭ ಇದೆ, ಮತ್ತೆ ನಮ್ಮ ನಾರ್ಮಲ್ ಕ್ರಾಪ್ ಗಿಂತ ಏನ್ ತುಂಬಾ ಕೇರ್ ಮಾಡ್ಬೇಕಂತಿಲ್ಲ. ಬಟ್ ಒಂದೇ ಒಂದು ಅವ್ರ ಮಾರ್ಕೆಟ್ ಚಾನಲ್ ಹೆಂಗ್ ಇದ್ ಮಾಡ್ಕೊಳ್ತಾರೆ ಅನ್ನೋದು. ಲೆಟ್ಯೂಸ್ ಅಂತ ಈಗ ನೀವು ಬರ್ಗರ್ಸ್ ಅಲ್ಲೆಲ್ಲ ನೋಡಿದ್ರೆ ಬರ್ಗರ್ ಅಲ್ಲಿ ಮಧ್ಯದಲ್ಲಿ ಎಲೆ ಎಲೆ ಹಾಕಿರ್ತಾರೆ ನೋಡಿ. ನೋಡಿ ಇದೇ ಎಲೆ. ಸೊ ನಾವು ತಿನ್ಬೇಕಾದ್ರೆ ಏನೋ ಇದು ಅನ್ಕೋತೀವಿ. ಸೊ ಸಕ್ಯುಲೆಂಟ್ ಈಗ ಒಂದ್ ಸ್ವಲ್ಪ ಇದಕ್ಕೆ ಏಜ್ ಆಗಿದೆ. ಸೊ ಇದು ಹಾರ್ವೆಸ್ಟ್ ಮಾಡಿ ಆರಾಮಾಗಿ ಇದು ಕೂಡ ಕೆಜಿ 40 ರೂಪಾಯಿ 50 ರೂಪಾಯಿ 60 ರೂಪಾಯಿ ಫಿಕ್ಸ್ಡ್ ರೇಟ್. ಅವ್ರ ಮನೆ ಹತ್ರ ಡೋರ್ ಸ್ಟೆಪ್ ತಗೊಂಡ್ ಹೋಗ್ತಾರೆ ಬಂದು. ಎಲ್ಲಿ ಬೆಂಗಳೂರಲ್ಲಿ ಅಲ್ಲೆಲ್ಲ. ಸೊ ನಾನು ಹೇಳ್ತಾ ಇರೋದು ಒಂದೇ ಕಾರಣಕ್ಕೆ, ಇದು ತೋರ್ಸಕ್ ಮುಖ್ಯ ಕಾರಣ ಅಟ್ಲೀಸ್ಟ್ ರೈತರು ನೋಡಿ ಸುಲಭವಾಗಿ ಬೆಳಿಬಹುದು ಅಂತ ಅವ್ರ ಮನ್ಸಿಗೆ ಬರ್ಲಿ ಅಂತ. So ಯಾವತ್ತಾದ್ರೂ ಅವ್ರಿಗೆ ಅಪ್ರೋಚ್ ಸಿಕ್ಕಿದ್ರೆ ಅಥವಾ ಮಾರ್ಕೆಟ್ ಸಿಕ್ಕಿದ್ರೆ ಖಂಡಿತವಾಗಿ ಬೆಳಿಬಹುದು ಇವನ್ನ. ವಾತಾವರಣ ಏನಾದ್ರು ಇಂಪಾರ್ಟೆಂಟ್ ಆಗುತ್ತೆ ಸರ್ ವಾತಾವರಣ ಅದೇ ಈಗ ನೋಡಿ ಓಪನ್ ಇದ್ರಲ್ಲಿ ಇದೆ. ನಾನು ಪಾಲಿ ಹೌಸ್ ಅಲ್ಲಿ ಬೆಳೆದಿದ್ರೆ ಹೌದು ಅನ್ಬೋದಾಗಿತ್ತು. ಓಪನ್ ಇದ್ರಲ್ಲಿ ಇದೆ, ಶಿವಮೊಗ್ಗದಲ್ಲಿ ಬಿಸಿಲುನು ಬಂತು ಮಳೆನೂ ಬಂತು, ಬಟ್ ಆದ್ರೂ ಕೂಡ ಸರ್ವೈವ್ ಆಗಿದೆ. ಈರುಳ್ಳಿ ಜಾತಿ ಇದೆ ಇದು ನೋಡಿ. ಇಲ್ಲಿ ನೀವು ಎರಡನ್ನೂ ಕಂಪೇರ್ ಮಾಡ್ಕೊಳ್ಳಿ, ಅದು ಈರುಳ್ಳಿ, ಇದು ಲೀಕ್. ಇದ್ರಲ್ಲೂ ಕೂಡ ಸರ್ ಗೆಡ್ಡೆ ದಪ್ಪ ಆಗುತ್ತೆ ನೋಡಿ. ಇಲ್ಲಿ ಹಾಕಕ್ ಶುರು ಆಗಿದೆ, ಈ ಗೆಡ್ಡೆ ದಪ್ಪ ಆಗುತ್ತೆ. ನೀವು ಅಲ್ಲಿ ಫೆನಲ್ ಅಲ್ಲಿ ನೋಡಿದ್ರೆ ಆ ರೀತಿ ಇದನ್ನು ಕೂಡ ಬಳಸ್ತಾರೆ. ಸೊ ಇದು ಏನ್ ಸರ್, ಇದು ಈರುಳ್ಳಿ ಜಾತಿ ಈರುಳ್ಳಿ ಜಾತಿಗೆ ಸೇರಿತ್ ಸರ್. ಅಂದ್ರೆ ಈರುಳ್ಳಿನೇ ಬರುತ್ತಾ? ಈರುಳ್ಳಿ ರೀತಿ ಅಲ್ಲ, ಇಲ್ಲಿ ದಪ್ಪ ಆಗುತ್ತೆ ನಿಮ್ಗೆ ಗೆಡ್ಡೆ, ಅದನ್ನ ಉಪಯೋಗಿಸ್ತಾರೆ ಸಲಾಡ್ ಮತ್ತೆ ಗಾರ್ನಿಶಿಂಗ್ ಅಂತ ಹೇಳಿದ್ನಲ್ಲ. ಈಗ ನೋಡಿ ನಾವು ಒಗ್ಗರಣೆಗೆ ನಮ್ಗೆ ಘಾಟ್ ಈರುಳ್ಳಿ ಬೇಕು, ಹೌದು, ಘಾಟ್ ಮೆಣಸಿನಕಾಯಿ ಬೇಕು. ಬಟ್ ಕೆಲವೊಂದು ಈ ಫಾರಿನ್ ಇದ್ರಲ್ಲೆಲ್ಲ ಏನ್ ಮಾಡ್ತಾರೆ, ಲೈಟ್ ಗಾರ್ನಿಶಿಂಗ್ ಅಥವಾ ಲೈಟ್ ಒಗ್ಗರಣೆ ಹಾಕತ್ತಾರ ಅವರು, ತುಂಬಾ ಘಾಟ್ ಬಯಸಲ್ಲ ಅವರು. ಮತ್ತೆ ಅವೆರಡು ತಳಿಗಳು ನಮ್ಮ ಆನಿಯನ್ ಟ್ರಾನ್ಸ್ಪ್ಲಾಂಟೆಡ್ ಸಸಿ ಮಾಡ್ಕೊಂಡು ನಾಟಿ ಮಾಡಿರೋದು. ಅಲ್ಲಿ ತೋರ್ಸದ್ನಲ್ಲ ನಿಮ್ಗೆ, ಈ ಕ್ರಾಪ್ ಲೆವೆಲ್ ಅಲ್ಲಿ ಕಟ್ಟಿದಾಗ ನಮ್ಗೆ ಹೀರೆಕಾಯಿಗೂ ಕೂಡ ಹೂಜಿ ಹೊಡೆಯುತ್ತೆ ಅಂತ ಹೇಳ್ತೀವಿ. ಹೂಜಿ ಹೊಡೆಯೋದನ್ನ ಅದು ಟ್ರ್ಯಾಪ್ ಮಾಡುತ್ತೆ. ಸೊ ಒಂದು 10 ಹುಳ ಇಲ್ಲಿ ಟ್ರ್ಯಾಪ್ ಆದ್ರೆ 10 ಕಾಯಿ ಉಳ್ದಂಗ್ ಲೆಕ್ಕ ಅಂತ. ಸೊ ಆ ಲೆಕ್ಕಾಚಾರದಲ್ಲಿ ಹೂಜಿ. ಮತ್ತೆ ಇದು ಹೀರೆಕಾಯಿ ಎಲ್ಲ ಸಂಜೆ ಹೊತ್ತು ಹೂ ಬಿಡೋ ಅಂತ ಜಾತಿ. ಗಂಡು ಹೂ ಹೆಣ್ಣು ಸಪರೇಟ್ ಇರುತ್ತೆ. ನಾನ್ ಬೇಕಾದ್ರೆ ನಿಮ್ಗೆ ಹಾಗಲಕಾಯಲ್ಲಿ ತೋರಿಸ್ತೀನಿ ಗಂಡು ಹೂ ಹೆಣ್ಣು ಏನಿರುತ್ತೆ, ಯಾವ ರೀತಿ ಇರುತ್ತೆ ಅಂತ ಹೇಳಿ. ಅವೆರಡಕ್ಕೂ ಪರಾಗಸ್ಪರ್ಶ. ಅದಕ್ಕೆ ನೋಡಿ ಕುಂಬಳ ಜಾತಿಯಲ್ಲಿ ನೀವು ಹುಳಗಳ ಆಕ್ಟಿವಿಟಿ ತುಂಬಾ ಇಂಪಾರ್ಟೆಂಟ್. ಹುಳಗಳು ಪರಾಗಸ್ಪರ್ಶ ಮಾಡ್ಲಿಲ್ಲ ಅಂದ್ರೆ ಸೆಟ್ ಆಗಲ್ಲ, ಯಾಕಂದ್ರೆ ಗಂಡು ಹೂ ಬೇರೆ ಹೆಣ್ಣು ಬೇರೆ ಇರ್ತದೆ. ಅದು ಯಾವ ರೀತಿ ಇರುತ್ತೆ ಅಂತ ನಾನು ನಿಮ್ಗೆ ಒಂದ್ಸರಿ ತೋರಿಸ್ತೀನಿ. ಈಗ ನಮ್ಗೆ ಉದಾಹರಣೆಗೆ ಟೊಮೆಟೊದಲ್ಲಿ ಗಂಡು ಭಾಗ ಹೆಣ್ಣು ಭಾಗ ಒಂದೇ ಹೂವಲ್ಲಿ ಇರುತ್ತೆ. ಸೊ ಅದಾಗ ಅದೇ ಸೆಟ್ ಆಗುತ್ತೆ. ಭತ್ತದಲ್ಲೂ ಅದೇ ರೀತಿ ಇರುತ್ತೆ. ಕುಂಬಳ ಜಾತಿ ಗಿಡದಲ್ಲಿ ಗಂಡು ಬೇರೆ ಹೆಣ್ಣು ಬೇರೆ ಒಂದೇ ಗಿಡದಲ್ಲಿ ಬೇರೆ ಭಾಗದಲ್ಲಿ ಬಿಡುತ್ತೆ. ನಿಮ್ಗೆ ಇದು ಈಗ ಹೂ ಓಪನ್ ಆಗಿಲ್ಲ, ಸಂಜೆ ಓಪನ್ ಆಗುತ್ತೆ ಹೀರೆಯಲ್ಲಿ. ಸೊ ಇದ್ರಲ್ಲಿ ನಿಮ್ಗೆ ತೋರಿಸಿದ್ರು ಕರೆಕ್ಟ್ ಆಗುತ್ತಲ್ಲ. ನಾನು ಹಾಗ್ಲದಲ್ಲಿ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಇರುತ್ತೆ ಅಂತ. ತೊಂಡೆ 7 ವೆರೈಟಿ ಕಲೆಕ್ಷನ್ ಆಗಿದೆ. ಪ್ಯಾಟಿ ಪ್ಯಾನ್ ಅಂತ ಹೇಳ್ತೀವಿ. ನೋಡೋರಂತರ ತಟ್ಟೆ ರೀತಿ ಫ್ಲೈಯಿಂಗ್ ಸಾಸರ್ ಯಾವ ರೀತಿ ಕಾಣಿಸುತ್ತೆ ಆ ರೀತಿ ಕಾಣಿಸ್ತೀನಿ ನೋಡಕ್ಕೆ. ವಿದೇಶಿ ಕುಂಬಳ ಅಂತ ಹೇಳ್ತೀವಿ, ಬುಷ್ ಸ್ಕ್ವಾಶ್ ಅಂತ ಹೇಳ್ತಾರೆ. ಸೊ ಇದನ್ನ ಅಗೈನ್ ಅಮೆರಿಕನ್ ಇಂಟ್ರೊಡಕ್ಷನ್ ಸರ್. ಈಗ ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಅಂತ ಹೇಳಿದ್ನಲ್ಲ, ಹೆಸರುಘಟ್ಟದವರು ಅಮೆರಿಕದಿಂದ ಇಂಟ್ರೊಡಕ್ಷನ್ ಮಾಡ್ಕೊಂಡಿದ್ದಾರೆ. ನೋಡಕ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಗೈನ್ ವಿದೇಶಿ ತರಕಾರಿ ನಮ್ಮಲ್ಲಿ ಬಳಸಲ್ಲ ಅಂದ್ರೂ ಕೂಡ ಸಾಂಬಾರಲ್ಲಿ ಬಳಸಬಹುದು, ಸ್ವೀಟ್ ಮಾಡಬಹುದು. ಈಗ ಏನಾಗುತ್ತೆ ಅಂದ್ರೆ ನಮ್ಗೆ ಏನೇ ಕೊಟ್ಟರು ನಾವು ದೇಸಿ ತರದಲ್ಲಿ ಬದಲಾವಣೆ ಮಾಡ್ಕೋತೀವಿ. ಸೊ ಅದನ್ನು ಕೂಡ ಇದನ್ನ ಸ್ವೀಟ್ ಮಾಡೋದಾಗ್ಲಿ, ಈಗ ಪಾಯಸ ಹೆಂಗೆ ನೀವು ಕುಂಬಳಕಾಯಿ ಹಲ್ವಾ ಮಾಡ್ತೀರಿ, ಪಾಯಸ ಮಾಡ್ತೀರಾ, ಆ ರೀತಿ ಹಂಗಾದ್ರೂ ಬಳಸಬಹುದು, ಇಲ್ಲ ಸಾಂಬಾರ್ಗಾದ್ರೂ ಬಳಸಬಹುದು. ಯಾರಾದ್ರೂ ಬೆಳಿಬೇಕಂದ್ರೆ ಹೇಗೆ ಸರ್ ಬೆಳಿಬೇಕಂದ್ರೆ ಏನಿಲ್ಲ, ನೀವು IIHR ವೆಬ್ಸೈಟ್ ಅಲ್ಲಿ IIHR ಸೀಡ್ ಪೋರ್ಟಲ್ ಅಂತ ಇದೆ. ನೀವು ಆನ್ಲೈನ್ ಅಲ್ಲಿ ಹೋಗಿ ನೀವು ಯಾವ ಸೀಡ್ ಬೇಕು ಆಯ್ಕೆ ಮಾಡ್ಕೊಂಡು IIHR ಇಂದ ಯಾವ ಸೀಡ್ ಸಿಗುತ್ತೆ ಎಲ್ಲ ಅಲ್ಲೇ ಸಿಗುತ್ತೆ. ಆನ್ಲೈನ್ ಅಲ್ಲೇ ಬುಕ್ ಮಾಡ್ಕೋಬಹುದು. ಇಲ್ಲ ಅಂತ ಹೇಳಿದ್ರೆ ಅವ್ರದೇ ವಾಟ್ಸ್ಆಪ್ ನಂಬರ್ ಕೂಡ ಇದೆ. ಆ ವಾಟ್ಸ್ಆಪ್ ನಂಬರ್ ಮೂಲಕ ನೀವು ಆರ್ಡರ್ ಮಾಡಬಹುದು. ಏನೆಲ್ಲ ಎಕ್ಸ್ಪ್ಲೇನ್ ಮಾಡಿರ್ತೀರಿ ಎಕ್ಸೋಟಿಕ್ ವೆಜಿಟೇಬಲ್ಸ್, ಅವೆಲ್ಲ ನೀವು ಇದ್ರಲ್ಲಿ ಇಲ್ಲ ಸರ್, ಇಲ್ಲಿ ಏನಾಗಿದೆ ಅರ್ಕ ಅಂತ ಯಾವ್ಯಾವ ತಳಿ ನೋಡ್ತಾ ಇದೀರಿ ಅದೆಲ್ಲ ನಮ್ಮ IIHR. ಈ ಕೆಲವೊಂದು ಎಕ್ಸಾಟಿಕ್ ವೆಜಿಟೇಬಲ್ಸ್ ಎಲ್ಲ ನಮ್ಮಲ್ಲಿ ಇನ್ನು ತಳಿಗಳು ಬಿಡುಗಡೆ ಇಲ್ಲ, ಅವೆಲ್ಲ ಪ್ರೈವೇಟ್. ಅದಕ್ಕೋಸ್ಕರನೇ ಬೋರ್ಡ್ ಅಲ್ಲಿ ಯಾವ ತಳಿ ಅಂತ ಕೂಡ ಹಾಕಿದೀನಿ ನಾನು. ಈ ಅರ್ಕ ಅಂತ ಯಾವ್ದು ಬರುತ್ತೆ ಅದೆಲ್ಲ ನಮ್ಮ IIHR ಅಲ್ಲಿ ಸಿಗುತ್ತೆ. ಕೆಲವೊಂದು ದೇಸಿ ಬೀಜ ಅಂತ ಹೇಳಿದೆ, ಉದಾಹರಣೆಗೆ ಪರ್ಪಲ್ ಬೀನ್ಸ್, ನೇರಳೆ ಕಣ್ಣದ ಬೀನ್ಸ್, ಪುಂಡಿ ಸೊಪ್ಪು, ಒಂದು ನೇರಳೆ ಅಥವಾ ಕೆಂಪು ಬೆಂಡೆ ಇದೆ, ಅದೆಲ್ಲ ನಿಮ್ಗೆ ಸಹಜ ಸೀಡ್ಸ್ ಅಂತ ಇದೆ. ನಾನು ಕೂಡ ಅದ್ರ ಅಡ್ರೆಸ್ ಕೊಡ್ತೀನಿ, ಸಹಜ ಸೀಡ್ಸ್ ಅಂತ, ಮೈಸೂರಲ್ಲಿ ಬೇಸ್ಡ್. ನೀವು ಅದ್ರಲ್ಲಿ ಆರ್ಡರ್ ಮಾಡೋದು ಕೂಡ ಬರುತ್ತೆ. ಸೊ ನಾವೇನ್ ಮಾಡಿದೀವಿ, ಇಲ್ಲಿ ಹೈಬ್ರಿಡ್ ಸೀಡ್ ಕೂಡ ತಂದಿದೀವಿ, ಗೌರ್ಮೆಂಟ್ ಹಾಕಿದೀವಿ, ದೇಸಿ ಬೀಜ ಕೂಡ ಹಾಕಿದೀವಿ. ಏನಂತ ಹೇಳಿದ್ರೆ ಮುಖ್ಯ ಉದ್ದೇಶ ಯಾವ್ದು ಗೌರ್ಮೆಂಟ್ ಸಿಗುತ್ತೆ ಫಸ್ಟ್ ಅದನ್ನ ಪ್ರೊಜೆಕ್ಟ್ ಮಾಡಿದೀವಿ. ಗೌರ್ಮೆಂಟ್ ನಾವು ತಿಳಿಸ್ಬೇಕು ರೈತರಿಗೆ ಅಂತ ಹೇಳಿ. ಯಾಕೆಂದ್ರೆ ಗೌರ್ಮೆಂಟ್ ಕ್ವಾಲಿಟಿ ನಾನಾಗ್ಲೇ ಹೇಳ್ದಂಗೆ ಕ್ವಾಲಿಟಿ ಚೆನ್ನಾಗಿದ್ರು ರೈತರು ಕೆಲವರು ತಲುಪ್ತಾ ಇಲ್ಲ ಅಂತ ಹೇಳಿ. ಮತ್ತೆ ಎರಡನೇದು ಕೆಲವೊಂದು ಈಗ ನಾನು ಹೇಳಿದ್ನಲ್ಲ, ಈ ವಿದೇಶಿ ತರಕಾರಿಗಳು ಗೌರ್ಮೆಂಟ್ ಅಲ್ಲಿ ಯಾವ್ದು ವೆರೈಟಿ ಇಲ್ಲ ಅಂತದನ್ನ ಪ್ರೈವೇಟ್ ತಂದಿದೀವಿ. ದೇಸಿ ಈಗ ಪುಂಡಿ ಸೊಪ್ಪಾಗ್ಲಿ ಕೆಲವೊಂದು ದೇಸಿ ರೀತಿ ರೈತರು ಇಷ್ಟಪಡ್ತಾರೆ ಅದನ್ನ ತಿನ್ನಕ್ಕೆ ಬಳಸಕ್ಕೆಲ್ಲ, ಅದನ್ನ ನಾವು ದೇಸಿ ಬೀಜ ಕೂಡ ಬಳಸಿದ್ವಿ. ಈಗ ಉದಾಹರಣೆಗೆ ನೀವು ಪಡವಲಕಾಯಿ ನೋಡಿದ್ರಿ, ಅದು ದೇಸಿ ಬೀಜನೇ. ರೈತರು ಅದನ್ನ ಹಣ್ಣಾದ್ಮೇಲೆ ಬೀಜ ಕಲೆಕ್ಟ್ ಮಾಡ್ಕೊಂಡು ತಾವೇ ಉಪಯೋಗಿಸ್ಕೋಬಹುದು. ಸೊ ನಮ್ಮ ಮೇನ್ ಉದ್ದೇಶ ಕೃಷಿ ಮೇಳದ ಆಕ್ಚುಲಿ ಇದೇನೆ, ಟೆಕ್ನಾಲಜಿ ಟ್ರಾನ್ಸ್ಫರ್. ಈಗ ರಿಸರ್ಚ್ ಆಗಿದೆ, ಒಳ್ಳೆ ಹೈಬ್ರಿಡ್ ಬಂದಿದೆ, ಬಟ್ ರೈತರಿಗೆ ತಲುಪ್ತಾ ಇಲ್ಲ, ಹಲವಾರು ಕಾರಣಗಳಿರ್ಬೋದು. ಈಗ ಇಲ್ಲಿ ಮೇಳದಲ್ಲಿ ಬಂದಂತ ರೈತರು ಈಗಾಗಲೇ ನೀವು ಬೆಳಿಗ್ಗೆಯಿಂದ ನೀವು ಬಂದಾಗ್ಲೂ ಕೂಡ ಒಬ್ರು ರೈತರು ಕೇಳ್ತಿದ್ರು. ಸೊ ಈ ಬೀಜದ ಅಡ್ರೆಸ್ ನಾನು ಆಗ್ಲೇ ಹೇಳಿದೆ, IIHR ವೆಬ್ಸೈಟ್ ಅಲ್ಲಿ ಹೋದ್ರೆ ಖಂಡಿತವಾಗಿ ಸಿಗ್ತದೆ. ಒಳ್ಳೆ ತಳಿ ಅರ್ಕಾನಿಕಿತ ಅಂತ ಹೈಬ್ರಿಡ್. ಸೊ ಈ ತಳಿಯನ್ನು ಕೂಡ ರೈತರು ಉಪಯೋಗಿಸಬಹುದು. ನಮ್ಮ ಮೇನ್ ಪರ್ಪಸ್ ಇದು. ರೈತರು ಬಂದು ನೋಡಿದಾಗ ಅವ್ರಿಗೆ ಇಷ್ಟ ಆಗುತ್ತೆ. ರೈತರು ಏನ್ ಮಾಡ್ತಾರೆ, ಇಷ್ಟ ಆಗೋದು ಮಾತ್ರ ಕೇಳ್ತಾರೆ ಬಿಟ್ಟು ಬೇರೆ ಕೇಳಲ್ಲ. ಸರ್ ಇದೇನಾಗಿದೆ ಅಂದ್ರೆ ಬಲ್ತಿದೆ, ಇದು ಕರೆಕ್ಟ್ ಸ್ಟೇಜ್ ಅಲ್ಲ. ಆಕ್ಚುಲಿ ನೋಡಿ ಇದಕ್ಕಿಂತ ಸ್ವಲ್ಪ ಉದ್ದ. ಯಾವುದೇ ಬೆಂಡೆಕಾಯಿ ನಿಮ್ಗೆ ನೋಡಿ, ಈಗ ಇದು ಉದಾಹರಣೆಗೆ ಬೆಂಡೆಕಾಯಲ್ಲಿ ಗುಣ ಏನಂತ ಹೇಳಿದ್ರೆ ಪ್ರತಿ ಗಿಣ್ಣಲ್ಲೂ ಒಂದೊಂದು ಕಾಯಿ ಬಿಡುತ್ತೆ. ಈ ಗಿಣ್ಣಿನ ಅಂತರ ಕಮ್ಮಿ ಇರಬೇಕು. ಇದು ಕರೆಕ್ಟ್ ಸ್ಟೇಜ್ ಆಕ್ಚುಲಿ ಬೆಂಡೆಕಾಯಿ. ಏನಂತ ಹೇಳಿದ್ರೆ ನೋಡಿ, ಇವತ್ತು ಹೂ ಅರಳಿದೆ ಅಲ್ವಾ, ಹೂ ಅರಳಿದ 7 ರಿಂದ 8 ದಿವಸದೊಳಗೆ ನಾವು ಕಟಾವ್ ಮಾಡ್ಬೇಕು. ಅದು ಕರೆಕ್ಟ್ ಸ್ಟೇಜ್. ಜಾಸ್ತಿ ಬಲತ್ರೆ ಏನಾಗುತ್ತೆ ನಿಮ್ಗೆ ದೊಡ್ಡದಾಗುತ್ತೆ. ನಾನೇನಂದ್ರೆ ಇಲ್ಲಿ ಕೃಷಿ ಮೇಳ ಇದೆ, ರೈತರು ನೋಡ್ಲಿ ಅಂತ ಹೇಳಿ ಹಾರ್ವೆಸ್ಟ್ ಮಾಡಿಲ್ಲ, ಹಂಗೆ ಬಿಟ್ಟಿದೀವಿ. ಅದರಿಂದಾಗಿ ಮತ್ತೆ ಇನ್ನೊಂದು ಕಾರಣ ಇದೆ. ಈಗ ಉದಾಹರಣೆಗೆ ನೋಡ್ರಿ, ಇದು ಮುರಿರಿ ಎಳೆದು ಇದು. ಸೊ ಕೆಲವೊಂದು ಇವು ದೊಡ್ಡದಾಗಿದೆ ಅಂತ ಹೇಳಿದ್ರು ಕೂಡ
ನೋಡಿ ಇದು ಏನ್ ಬಲ್ತಿಲ್ಲ, ಏನಾಗುತ್ತೆ ಅದಕ್ಕೆ ರೈತರು ಒಂದು ಪ್ರಾಕ್ಟೀಸ್ ಏನ್ ಮಾಡ್ತಾರೆ, ಈಗ ನೋಡ್ರಿ ನಾವು ಬಿಡುವಾಕಣ್ಲಿ ಅಂತ ದೂರ ಅಂತರ ಕೊಟ್ಟಿದ್ದೀವಿ, ರೈತರು ಇಷ್ಟು ದೂರ ಕೊಡಲ್ಲ, ಹತ್ರ ಆಗ್ತಾರೆ. ಹತ್ರ ಆಗ್ದಾಗ ಏನಾಗುತ್ತೆ, ನ್ಯೂಟ್ರಿಯೆಂಟ್ಸ್ ನ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಳೋದ್ರಿಂದ 7 ದಿನ ನೋಡಿ, ಇದು 7 ದಿನ, ಬಟ್ ನಾನು ಮಾರ್ಕೆಟ್ ಅಲ್ಲಿ ಕಾಯಿ ತೋರ್ಸರಿ ಈಗ ನೀವೇ ಹೇಳಿದ್ರಿ ಬಲ್ತಿದೆ ಅಂತ. ಸೊ ರೈತರು ಏನ್ ಮಾಡ್ತಾರೆ, ಹತ್ರಕ್ಕೆ ಹಾಕ್ತಾರೆ. ಹತ್ರಕ್ಕೆ ಹಾಕ್ದಾಗ ಅಷ್ಟು ಬೆಳವಣಿಗೆ ಆಗಲ್ಲ. ಫಾರ್ ಎಕ್ಸಾಂಪಲ್ 8ನೇ ದಿನ 9 ದಿನ ಆದ್ರೂ ಕೂಡ ಸಣ್ಣದಾಗಿರುತ್ತೆ, ಮಾರ್ಕೆಟ್ ಮಾಡ್ಬೋದು. ಸೊ ಈಗ ನಾರ್ಮಲ್ ಬೆಂಡೆಕಾಯಿಗೂ ಇದು ಬೆಂಡೆಕಾಯಿ ವ್ಯತ್ಯಾಸ ಏನು? ವ್ಯತ್ಯಾಸ ಏನಿಲ್ಲ ಸರ್, ಮಾರ್ಕೆಟ್ ಅಲ್ಲಿ ಏನ್ ಬೆಂಡೆಕಾಯಿ ಇದೆ ಅದೇ ಬೆಂಡೆಕಾಯಿ, ಬಟ್ ಗೌರ್ಮೆಂಟ್ ವೆರೈಟಿ. ಸ್ವಲ್ಪ ಹೊರಗಡೆ ಹೋಲ್ಸ್ಕೊಂಡ್ರೆ ರೇಟ್ ಕಮ್ಮಿ ಇರ್ಬೋದು. ನಾವು ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ ಆಗಿರೋದ್ರಿಂದ ಕೃಷಿ ವಿಜ್ಞಾನ ಕೇಂದ್ರ, ನಾವು ಕೂಡ ಅದನ್ನ ಪ್ರಮೋಟ್ ಮಾಡ್ತೀವಿ ರೈತರಿಗೆ. ಈಗ ರೈತರ ಹತ್ರ ಹೆಂಗೆ ಅಂದ್ರೆ, ಈ ವೆರೈಟಿ ತಗೊಂಡೋಗಿ ಒಬ್ಬ ರೈತರ ಸಕ್ಸಸ್ ಆದ್ರ ಅಂತ ಹೇಳಿದ್ರೆ ರೈತರಿಂದ ರೈತರಿಗೆ ಹರಡುತ್ತೆ, ಇದು ಯಾವ ವೆರೈಟಿ ಬೆಳೆದಾರೆ ಎಲ್ಲಿ ಅಂತ. ನಾವು ಅಟ್ಲೀಸ್ಟ್ ಒಬ್ಬ ರೈತರಿಗೆ ಮಾಹಿತಿ ಕೊಟ್ಟರೆ ಅದರಿಂದ 100 ಜನ ರೈತರಿಗೆ ಹರಡುತ್ತೆ. ಆ ಕಾರಣದಿಂದ ಸೊ ಈಗ ಬಹಳ ಜನ ಈಗ ಏನಾಗ್ತಿದೆ ಸರ್, ಈಗ ಇಲ್ಲ ನೋಡಿ, ಈಗ ಹಳ್ಳಿಲಿರೋದಕ್ಕಿಂತ ಸಿಟಿ ಇರೋ ಜನನೇ ಜಾಸ್ತಿ ಬರೋರು. ಸೊ ಅವ್ರು ಅಟ್ಲೀಸ್ಟ್ ಮನೆ ಹತ್ರ 4 ಗಿಡ ಹಾಕೊಂಡು ಕೂಡ ಅವ್ರು ಅದನ್ನ ಬಳಸ್ಕೋಬಹುದು. ನೋಡಿ ನಾನು ಆಗ್ಲೇ ಹೇಳಿದೆ ಗಂಡು ಹೆಣ್ಣು ಬೇರೆ ಇರುತ್ತೆ ಅಂತ, ಸುಮ್ನೆ ಒಂದು ಇನ್ಫಾರ್ಮೇಶನ್ಗೆ ನೋಡೋರ್ಗೆ. ನೋಡಿ ಇದು ಬೆಂಡೆಕಾಯಿ ಅಂದ್ರೆ ಒಂಥರ ದಾಸವಾಳದ ಹೂ ರೀತಿನೇ ಇರುತ್ತೆ, ಇದು ಹೆಚ್ಚು ಕಮ್ಮಿ. ನೋಡಿ ಇಲ್ಲಿ ನಿಮ್ಗೆ ಹಳದಿ ಬಣ್ಣ ಕಾಣಿಸ್ತಾ ಇದೆಯಲ್ಲ, ಈ ಹಳದಿ ಪೌಡರ್ ರೀತಿ ಇದನ್ನ ಆಂಥರ್ ಅಂತ ಹೇಳ್ತೀವಿ, ಅಂದ್ರೆ ಪೋಲನ್ಸ್, ಪರಾಗಗಳು ಇಲ್ಲಿ ಇರ್ತವೆ. ಈ ಪರಾಗ ಬಂದು ಇದು ಹೆಣ್ಣು ಭಾಗ, ಇದ್ರ ಮೇಲ್ ಕೂತಾಗ ಪರಾಗಸ್ಪರ್ಶ ಆಗುತ್ತೆ. ಸೊ ಅಂದ್ರೆ ಗಂಡು ಹೆಣ್ಣು ಅಲ್ಲೇ ಇದೆ. ಆ ಗಂಡು ಭಾಗ ಹೆಣ್ಣು ಭಾಗ ಒಂದೇ ಹೂವಲ್ಲಿದೆ. ಇದು ಒಂದು ತರ ಟೊಮ್ಯಾಟೊ, ಮೆಣಸಿನಕಾಯಿ, ಬದನೆ ಇದ್ರಲ್ಲೆಲ್ಲ ಹಿಂಗಿರುತ್ತೆ. ಇಲ್ಲಿಂದ ಪರಾಗ ಬಂದು ಇಲ್ಲಿಗೆ ಸೇರುತ್ತೆ, ಅದು ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ, ಪೋಲನ್ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ. ಬಟ್ ಕುಂಬಳ ಜಾತಿ ಗಿಡಗಳಲ್ಲಿ ಗಂಡು ಹೂನೇ ಬೇರೆ, ಹೆಣ್ಣು ಹೂನೇ ಬೇರೆ ಇರುತ್ತೆ. ನೋಡ್ರಿ ಇಲ್ಲೂ ಕೂಡ ಹುಳುಗಳದು ಬೇಕು, ಬಟ್ ಆದ್ರೂ ಕೂಡ ಇಲ್ಲಿಂದ ಇಲ್ಲಿ ಪಾಲಿನೇಷನ್ ಆಗೋ ಚಾನ್ಸಸ್ ಜಾಸ್ತಿ. ಒಂದು ಗಾಳಿ ಬಂದ ಒಂದು ಹುಳ ಓಡಾಡಿದ್ರು ಆಗುತ್ತೆ. ಬಟ್ ಎಸ್ಪೆಷಲಿ ಕುಂಬಳ ಜಾತಿ ಗಿಡಗಳಲ್ಲಿ ಗಂಡು ಹೂವೇ ಬೇರೆ ಭಾಗದಲ್ಲಿ ಇರುತ್ತೆ, ಹೆಣ್ಣು ಹೂವೇ ಬೇರೆ ಭಾಗದಲ್ಲಿ. ಹುಳುಗಳು ಓಡಾಡಿದಾಗ ಅದ್ರ ಮೈಗೆ ಈ ಪರಾಗಗಳು ಅಂಟ್ಕೊಂಡು, ನಾವು ಮನುಷ್ಯ ಮಾಡಿದ್ರೆ, ಈಗ ಉದಾಹರಣೆಗೆ ತೆಂಗಿನ ಮರ ತಗೊಳ್ಳಿ, ತೆಂಗಿನ ಮರದಲ್ಲಿ ಈಗ ಒಂದು ಗೊನೆಯಲ್ಲಿ ಒಂದು 20-25 ಕಾಯಿ ಬಿಡ್ತಾ ಇರುತ್ತೆ, ಅವು ನ್ಯಾಚುರಲ್ ಪಾಲಿನೇಷನ್. ಹುಳುಗಳು ಯಾವ್ದೋ ಮಾಡತ್ತೆ ನಮ್ಗೆ ಗೊತ್ತಿಲ್ಲದೆ. ನಾನು ಮರ ಹತ್ತಿ ಪಾಲಿನೇಷನ್ ಮಾಡಿದ್ರೆ, ಈಗ ಉದಾಹರಣೆಗೆ ನಿಮ್ಗೆ KRS ಎಲ್ಲ ಕ್ರಾಸಿಂಗ್ ಮಾಡ್ತಾರೆ ಹೈಬ್ರಿಡ್ ತೆಂಗ್ ಮಾಡಕ್ಕೆ. ಮನುಷ್ಯರ ಹತ್ರ ಕ್ರಾಸಿಂಗ್ ಮಾಡಿದ್ರೆ ಒಂದು ಗೊನೆಯಲ್ಲಿ 8 ಕಾಯಿ ಉಳ್ಕೊಳ್ಳೋದು ಹೆಚ್ಚು. ನ್ಯಾಚುರಲ್ ಆಗಿ ಮಾಡೋದ್ರಲ್ಲಿ 20 ಕಾಯಿ ಇರ್ತವೆ. ಅಂದ್ರೆ ಹುಳುಗಳು, ಜೇನು ಹುಳುಗಳು ಏನಕ್ಕೆ ಇಂಪಾರ್ಟೆಂಟ್ ಅಂತ ಇದಕ್ಕೆ ಹೇಳೋದು. ಏನಂದ್ರೆ ಜೇನು ಹುಳುಗಳು ಒಂದು ಅಟ್ರಾಕ್ಟ್ ಆಗೋದೇನಕ್ಕೆ, ಒಂದು ಬಣ್ಣಕ್ಕೆ, ಇನ್ನೊಂದು ಅಲ್ಲಿ ಪರಾಗ ಏನು ಅವ್ರಿಗೆ ನೆಕ್ಟರ್ ಸಿಗ್ತವೆ, ಆಹಾರ ಸಿಗ್ತದೆ ಅಂತ. ಅವು ಬಂದಾಗ ಅವು ಗೊತ್ತಿಲ್ಲದೆ ನಮ್ಗೆ ಹೆಲ್ಪ್ ಮಾಡ್ತಾ ಇದಾವೆ. ಅದರಿಂದಾಗಿ ಹುಳುಗಳನ್ನ ಏನಕ್ಕೆ ಈ ಜೇನು ಹುಳುಗಳು ಇಂಪಾರ್ಟೆಂಟ್. ಅದಕ್ಕೆ ನೀವು ಬಹಳಷ್ಟು ಕಡೆ ಕೇಳುವ, ಅಡಿಕೆ ತೋಟದಲ್ಲಿ ಜೇನ್ ಪೆಟ್ಟಿಗೆ ಇಡಿ, ಅಥವಾ ತರಕಾರಿ ಬೆಳೀತಾರೆ ಜೇನ್ ಪೆಟ್ಟಿಗೆ ಇಡಿ. ಎಸ್ಪೆಷಲಿ ಕುಂಬಳ ಜಾತಿ ಗಿಡಗಳು ಏನಕ್ಕೆ ಹೇಳ್ತೀವಿ ಅಂದ್ರೆ ಇದೇ ಕಾರಣಕ್ಕೆ. ಏನಕ್ಕೆ ಅಂದ್ರೆ ಪರಾಗಸ್ಪರ್ಶಕ್ಕೆ ಹೆಲ್ಪ್ ಆಗುತ್ತೆ. ಈಗ ನೀವು ಅಡಿಕೆಯಲ್ಲೇ ಅಥವಾ ತೆಂಗಲ್ ತಗೊಂಡ್ರೆ, ಒಂದು ಗೊನೆಯಲ್ಲಿ ಮುಂದ್ಗಡೆ ಭತ್ತದ ಕಾಳು ರೀತಿ ಏನ್ ಕಾಣಿಸುತ್ತಲ್ಲ ಅದೆಲ್ಲ ಗಂಡು ಹೂವು, ಹಿಂದ್ಗಡೆ ಕಾಯಿ ರೀತಿ ಏನ್ ಕಾಣಿಸುತ್ತೆ ಅದು ಹೆಣ್ಣು ಹೂವು. ಅಲ್ಲಿಂದಲ್ಲಿಗೆ ಪರಾಗಸ್ಪರ್ಶ ಆಗ್ಲಿಲ್ಲ ಅಂದ್ರೆ ಕಾಯಿ ಕಚ್ಚಲ್ಲ. ಈಗ ಉದಾಹರಣೆಗೆ ಅಡಿಕೆಯಲ್ಲಿ ನಿಮ್ಗೆ ಹಿಂಗಾರ ಒಣಗೋ ರೋಗ ಬರ್ತಾ ಇದೆ, ತುದಿ ಎಲ್ಲ ಗಂಧದ ಕಡ್ಡಿ ಹಚ್ಚಿದಾಗ ಒಣಕೊಂಡ್ ಬರ್ತಾ ಇದೆ, ಅವಾಗ ಗಂಡು ಎಲ್ಲ ಉದುರೋಗುತ್ತೆ. ಗಂಡು ಉದುರೋದ್ಮೇಲೆ ಹೆಣ್ಣು ಸೆಟ್ ಆಗದೇ ಇಲ್ಲ ಯಾವ್ದೇ ಕಾರಣಕ್ಕೆ, ಯಾಕಂದ್ರೆ ಪರಾಗಸ್ಪರ್ಶ ಆಗದೇ ಇಲ್ಲ. ಜೇನು ಹುಳದ ಇಂಪಾರ್ಟೆನ್ಸ್ ಏನಂತ ಹೇಳಿ. ಸೊ ಈಗ ನಾನು ಈ ಗಂಡು ಭಾಗ ಹೆಣ್ಣು ಭಾಗ ಒಂದೇ ಹೂವಲ್ಲಿ ಇರೋದು ನೋಡ್ರಿ, ಇದೇ ರೀತಿ ಟೊಮ್ಯಾಟೊ, ಮೆಣಸಿನಕಾಯಿ ಎಲ್ಲದರಲ್ಲೂ ಇರುತ್ತೆ. ಕುಂಬಳ ಜಾತಿ ನಿಮ್ಗೆ ಸಾಧ್ಯ ಆದ್ರೆ ನಮ್ಮಲ್ಲಿ ಇದ್ರೆ ಒಂದು ಗಂಡು ಹೂವು ಹೆಣ್ಣು ಹೂವು ಯಾವ ರೀತಿ ಇರುತ್ತೆ ನಿಮ್ಗೆ ತೋರಿಸ್ತೀವಿ. ಬರೀ ಗಂಡು ಮಾತ್ರ ಇದೆ, ಇಲ್ಲಿ ಹೆಣ್ಣು ಭಾಗ ಇಲ್ಲ, ಆಂಥಸ್ ಮಾತ್ರ ಇದೆ, ಪೋಲನ್ ಇದೆ. ಓಕೆನಾ. ಬಟ್ ಈ ಹೂವು ನೋಡಿ, ಅದಕ್ಕೆ ಇದಕ್ಕೆ ವ್ಯತ್ಯಾಸ ನಿಮ್ಗೆ ಬಹಳ ಸುಲಭವಾಗಿ ಗೊತ್ತಾಗುತ್ತೆ. ಇಲ್ಲಿ ತೋರಿಸ್ತೀನಿ, ಅದ್ರ ಜೊತೆಗೆ ತೋರಿಸ್ತೀನಿ ನಿಮ್ಗೆ. ಗಂಡು ಹೂವು ಹೆಣ್ಣು ಹೂವು ವ್ಯತ್ಯಾಸ ಕಾಣಿಸ್ತಾ ಇದೆಯಾ. ಹೆಣ್ಣು ಹೂವಲ್ಲಿ ಓವರಿ ಅಂತ ಹೇಳ್ತೀವಿ ನೋಡಿ, ಇದು ಹಾಗಲಕಾಯಿ ಇರೋದ್ರಿಂದ ಹಾಗಲಕಾಯಿ ಶೇಪ್ ಇದೆ. ನೀವು ಕುಂಬಳಕಾಯಲ್ಲಿ ನೋಡಿದ್ರೆ ಕುಂಬಳಕಾಯಿ ಶೇಪ್ ಅಲ್ಲಿ ಕಾಣಿಸುತ್ತೆ. ಸೊ ಈ ರೀತಿ ಈ ಗಂಡು ಹೂವಿಂದ ಪರಾಗ ಬಂದು ಈ ಹೆಣ್ಣು ಹೂವಿಗೆ ತಾಗಬೇಕು. ಹೆಣ್ಣು ಹೂವಿಗೆ ತಾಗದ್ಮೇಲೆ ಇದು ಕಚ್ಚುತ್ತೆ. ಇಲ್ಲ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ಇವತ್ತು ನೋಡಿದ್ರಿ, ನಾಳೆ ನಾಡಿದ್ದು ಬಂದು ನೋಡಿದ್ರೆ ಇದು ಪರಾಗಸ್ಪರ್ಶ ಸಕ್ಸಸ್ಫುಲಿ ಆಗಲಿಲ್ಲ ಅಂದ್ರೆ ಇದು ಉದುರೋಗುತ್ತೆ. ಹಾಗಾಗಿ ಇದು ಬಹಳ ಮುಖ್ಯ. ಅದಕ್ಕೋಸ್ಕರ ಜೇನು ಪೆಟ್ಟಿಗೆ ಇದ್ದಲ್ಲಿ, ಜೇನು ಹುಳುಗಳು ಹೆಚ್ಚಾದಲ್ಲಿ ನಮ್ಗೆ ಇದು. ನಾನು ಆಗ್ಲೇ ಎಕ್ಸಾಂಪಲ್ ನಿಮ್ಗೆ ತೆಂಗದ್ ಕೊಟ್ಟೆ. ನ್ಯಾಚುರಲ್ ಆಗಿ ತೋಟದಲ್ಲಿ ನೋಡಿದ್ರೆ 15-20 ಕಾಯಿ ಇರುತ್ತೆ. ಬಟ್ ನಾವು ಹೈಬ್ರಿಡ್ ಮಾಡ್ಬೇಕಂತ ಹೇಳಿ ಮರಕ್ಕತ್ತಿ ಎಮ್ಯಾಸ್ಕುಲೇಷನ್ ಅಂತ ಹೇಳ್ತೀವಿ, ಗಂಡು ಭಾಗ ತೆಗೆದು ನಾವೇ ಕ್ರಾಸ್ ಮಾಡಕ್ ಹೋದಾಗ 6-8 ಕಾಯಿ ಉಳಿಯೋದು ಬಹಳ ಕಷ್ಟ. ಸೊ ಇದನ್ನ ಜೇನು ಹುಳ ಮಾಡಬಹುದಾ ಸರ್? ಬಂಬಲ್ ಬಿ ಮತ್ತೆ ಜೇನು ಹುಳುಗಳು ಈಗ ನೀವೇ ಇಲ್ಲಿ ಗಮನಿಸ್ ನೋಡಿ, ಹುಳುಗಳು ಹಾರಾಡ್ತಾ ಇರ್ತಾವೆ. ಏನ್ ಇದನ್ನ ನಾನು ಪಾಲಿನೇಷನ್ ಮಾಡ್ತೀನಿ ಅಂತ ಬರಲ್ಲ, ಅಟ್ರಾಕ್ಟ್ ಆಗಿ ಬರ್ತವೆ. ಅದ್ರ ಮೈ ಮೇಲೆ ರೋಮಗಳು ಏನಿರುತ್ತೆ ಅದ್ರ ಮೇಲೆ ಈ ಪರಾಗ ರೇಣುಗಳು, ಪೋಲನ್ಸ್ ಗಳು ಕೂರ್ತವೆ. ಇನ್ನೊಂದು ಹೂಗೆ ರಸ ಇರಕ್ ಹೋದಾಗ ಅಲ್ಲಿಗೆ ಪಾಲಿನೇಷನ್ ಮಾಡುತ್ತೆ. ಪಾಲಿನೇಷನ್ ಮಾಡಿದಾಗ ಸೊ ನಮ್ಗೆ ಯಾವುದೇ ಇದಿಲ್ಲದೆ ಕೂಡ ಫ್ರೀ ಆಗಿ ನಮ್ಗೆ ಪಾಲಿನೇಷನ್ ಆಗ್ತಾ ಇದೆ. ಅದು ಹೆಣ್ಣು ಹೂವು ನೋಡಿ ಅಲ್ಲಿ ಕಾಣಿಸ್ತಾ ಇರೋದು. ಗಂಡು ಹೂಗಳಿವು ಸಾಮಾನ್ಯವಾಗಿ ಗಂಡು ಹೂಗಳೇ ಜಾಸ್ತಿ ಕಾಣ್ತಾ ಇದೆಯಲ್ಲ. ಹೌದು, ಗಂಡು ಹೂ ಇದೆ. ಅಂದ್ರೆ ಕ್ರಾಪ್ ಯಾವ ರೀತಿ ಮೇಂಟೈನ್ ಆಗಿರುತ್ತೆ, ಮತ್ತೆ ಟೆಂಪರೇಚರ್ ತುಂಬಾ ಜಾಸ್ತಿ ಟೆಂಪರೇಚರ್ ಆದಾಗ ಗಂಡು ಹೂ ಜಾಸ್ತಿ ಆಗುತ್ತೆ. ಜಾಸ್ತಿ ಸಾರಜನಕ ಬಳಸಿದಾಗ ಗಂಡು ಹೂ ಜಾಸ್ತಿ ಆಗುತ್ತೆ. ಸ್ಟ್ರೆಸ್ ಜಾಸ್ತಿ ಆದಾಗ, ಈಗ ಮಳೆ ಜಾಸ್ತಿ ಆದ್ರೂ ಗಂಡು ಹೂ ಜಾಸ್ತಿ ಆಗುತ್ತೆ. ಆ ರೀತಿ ಗುಣಲಕ್ಷಣ. ಹೌದು ಖಂಡಿತವಾಗಿ. ಈಗ ಅತಿ ಬಿಸಿಲಾದ್ರೆ, ಅತಿ ಯೂರಿಯಾ ಬಳಸಿದ್ರೆ, ನೀರು ಚೆನ್ನಾಗಿ ಕೊಡದೆ ಹೋದ್ರೆ ಗಂಡು ಹೂಗಳು ಜಾಸ್ತಿ ಆಗುತ್ತೆ. ಒಂದೇ ಗಿಡದಲ್ಲಿ ಗಂಡು ಹೆಣ್ಣು ಬೇರೆ ಬೇರೆ ಭಾಗದಲ್ಲಿ ಇದೆ. ಇದು ಮೊನೋಶಿಯಸ್ ಪ್ಲಾಂಟ್ ಅಂತ ಹೇಳ್ತೀವಿ. ನಮ್ದು ಈಗ ಬೆಂಡೆ ನೋಡಿದ್ರೆ ನೀವು, ಬೆಂಡೆ ಅಥವಾ ನಮ್ಮ ದಾಸವಾಳ, ಅದು ಬೈಸೆಕ್ಸುವಲ್ ಫ್ಲವರ್ ಅಂತೀವಿ. ಎರಡು ಗಂಡು ಮತ್ತು ಹೆಣ್ಣು ಲಿಂಗಗಳು ಒಂದೇ ಹೂವಿನಲ್ಲಿ ಇರ್ತದೆ. ನೋಡಿ ಇದ್ರಲ್ಲೂ ಗಂಡು ಹೂ ಬರ್ತಾ ಇದೆ. ನೋಡಿ ಇಲ್ಲಿ ಹೆಣ್ಣು ಜುಕಿನಿಯಲ್ಲಿ ಹೆಣ್ಣು ಹೂ ಕಾಣಿಸ್ತಾ ಇದೆಯಾ ನೋಡಿ, ಜುಕಿನಿ ರೀತಿನೇ ಕಾಣಿಸ್ತಾ ಇದೆ. ನೋಡಿ ಗಂಡು ಹೂವು ದಪ್ಪಗಿರುತ್ತೆ, ಕೆಳಗಡೆ ಏನು ಇರಲ್ಲ. ಅದಕ್ಕೆ ಇಲ್ಲಿ ಓವರಿ ಅಂತ ಹೇಳದ್ನಲ್ಲ, ಅದಿರಲ್ಲ. ನೋಡಿ ಅವು ಸಣ್ಣಗೆ ಕಚ್ಚಿದೆ, ಕಾಣಿಸ್ತಾ ಇದೆ ಅಲ್ಲ ಹೆಣ್ಣು ಹೂಗಳು. ನೆಕ್ಸ್ಟ್ ನೀವು ಇನ್ನೊಂದು 15-20 ದಿವಸಕ್ಕೆ ದೊಡ್ಡ ಕಾಯಿ ಆಗುತ್ತೆ. ಪರಾಗಸ್ಪರ್ಶ ಸಕ್ಸಸ್ಫುಲ್ ಆದ್ರೆ. ಪರಾಗಸ್ಪರ್ಶ ಸಕ್ಸಸ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಇದು ಉದುರು ಬಿಡುತ್ತೆ ಹಳದಿಯಾಗಿ.